ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಒಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿದರು. ಸೊ ಬಟ್ಟೆನ ಯಾವ ರೀತಿ ಹಾಕೋಬೇಕು ಅನ್ನೋದ್ರಿಂದನೂ ತೋರಿಸಿ ಮೇಡಮ್. ಈಗ ನಾವು ಹೊಸದಾಗಿ ಕಲಿತಾ ಇದ್ದೀವಿ, ನಮಗೆ ಅರ್ಥ ಆಗಲ್ಲ ಅನ್ನೋ ರೀತಿ ನಮಗೆ ಕಮೆಂಟ್ನ ಮಾಡಿದರು. ಹಾಗಂತ ಹೇಳಿ ಕಮೆಂಟ್ ಮಾಡಿದರು, ಬಟ್ಟೆ ಯಾವ ರೀತಿ ಹಾಕ್ಕೊಳ್ತೀರಾ ಅಲ್ಲಿಂದನೂ ನಮಗೆ ತೋರಿಸ್ಕೊಡಿ. ಫಸ್ಟಲ್ಲಿ ನಾವು ಬಿಗಿನರ್ಸ್ ಇನ್ನೂ ನಾವು ಯಾವ ರೀತಿ ಕಲ್ತ್ಕೋಬೇಕು ನಿಮ್ಮ ವೀಡಿಯೋಸ್ನ. ಸೊ ನಿಮ್ಮ ವೀಡಿಯೋಸ್ ಚೆನ್ನಾಗಿರ್ತವೆ, ಬಟ್ ನಮಗೆ ಯಾವ ರೀತಿ ಬಟ್ಟೆ ಹಾಕ್ಕೋಬೇಕು ಅನ್ನೋದನ್ನು ನೀವು ತಿಳಿಸ್ಕೊಡಿ. ಯಾವ ರೀತಿ ಹಾಕ್ಕೊಂಡು ನೀವು ನಾರ್ಮಲ್ ಬ್ಲೌಸ್ನ ಕಟ್ಟಿಂಗ್ನ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡಿ ಅಂತ ಕೇಳಿದ್ದೀರಾ. ಸೊ ನೋಡಿ, ನಾನು ಈ ಥರ ಡಬಲ್ ಫೋಲ್ಡ್ನ ಮಾಡ್ಕೊಂಡಿದ್ದೀನಿ. 1 ಮೀಟ್ರ್ ಕ್ಲಾತ್ ತೊಗೊಂಡಿದ್ದೀನಿ. ನೋಡಿ, 1 ಮೀಟ್ರ್ ಕ್ಲಾತ್ನ ತಗೊಂಡು ನೋಡಿ ಈ ರೀತಿ ಈ ಒಂದು ಮಾರ್ಜಿನ್ ಇದೆಯಲ್ಲ, ಎಡ್ಜು ಇದು ಈ ಕಡೆ ಬರೋ ಥರ ಇಟ್ಕೊಂಡು ಫೋಲ್ಡಿಂಗ್ ನನ್ನ ಕಡೆ ಇರೋ ಥರ ಇಟ್ಕೊಂಡು ನಾನು ಐರನ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಫೋಲ್ಡಿಂಗ್ ಆ ಕಡೆ ಇರಲಿ, ಓಪನ್ ಆ ಕಡೆ ಇರಲಿ, ಫೋಲ್ಡಿಂಗ್ ನಿಮ್ಮ ಕಡೆ ಇರಲಿ. ಫಸ್ಟು ನೀವು ಬ್ಯಾಕ್ ಪಾರ್ಟ್ನ ಕಟ್ ಮಾಡಬೇಕಂದ್ರೆ ಈ ರೀತಿ ಕ್ಲಾತ್ನ ಹಾಕ್ಕೋಬೇಕಾಗತ್ತೆ. ಸೊ ಇದನ್ನು ಓಪನ್ ಮಾಡಿದ್ರೆ ನಿಮಗೆ ನೋಡಿ, ಪನ್ನ ನಾವು ಹಿಂಗೆ ಮೆಜರ್ಮೆಂಟ್ ಮಾಡ್ತೀವಲ್ಲ ಮೀಟರ್ ಲೆಕ್ಕ, ಸೊ ಯಾವ ರೀತಿ ಮೆಜರ್ಮೆಂಟ್ ಮಾಡ್ತೀವೋ ಅದನ್ನು ನಮ್ಮ ಕಡೆ ಹಾಕ್ಕೊಳ್ಳಿ. ಫೋಲ್ಡಿಂಗ್ ಇರೋದನ್ನು, ಓಪನ್ ಇರೋದನ್ನು ಆ ಕಡೆ ಹಾಕ್ಕೊಳ್ಳಿ. ಈ ರೀತಿ ಬಟ್ಟೆನ ಹಾಕ್ಕೊಂಡು ಫಸ್ಟ್ ನೀವು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋಬೇಕಾದ್ರೆ ನೀವು ಮಾರ್ಜಿನ್ ಸಮ ಇರೋದಿಲ್ಲ. ಬಿಗಿನರ್ಸ್ ಆದರೆ ನೀವು ಪ್ರತಿಯೊಂದು ಪಾಯಿಂಟ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ನೀವು ಕಟ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಒಂದು ಮಾರ್ಕಿಂಗ್ನ ಹಾಕ್ಕೊಂಡು ನೀಟಾಗಿ ನೀವು ಆ ಮಾರ್ಜಿನ್ ಸಮ ಇರಲ್ವಲ್ಲ, ನೀಟಾಗಿ ಅದನ್ನು ಕಟ್ ಮಾಡ್ಕೊಬಿಡಿ. ಈ ರೀತಿ ನೀಟಾಗಿ ಮಾರ್ಜಿನ್ ಸಮ ಇಲ್ಲ ಅಂದರೆ ನೀಟಾಗಿ ಅದನ್ನು ಕಟ್ ಮಾಡ್ಕೊಬಿಡಿ. ಫಸ್ಟಿಗೆ ಕಟ್ ಮಾಡ್ಕೊಂಡಿದ್ದ ಆದಮೇಲೆ ನೀವು ಮಾರ್ಕಿಂಗ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಫಸ್ಟಿಗೆ ಬಿಗಿನರ್ಸ್ ಆದರೆ ಫಸ್ಟ್ ಒಂದ್ಸಲ ಪೇಪರ್ನ ಕಟ್ ಮಾಡಿ ಆಮೇಲೆ ನೀವು ಬಟ್ಟೆ ಮೇಲೆ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ, ಮೆಜರ್ಮೆಂಟ್ ಬ್ಲೌಸ್ನ ಕೊಟ್ಟಿದ್ದಾರೆ. ಮೆಜರ್ಮೆಂಟ್ ಬ್ಲೌಸ್ನ ಆಧಾರವಾಗಿ ಇಟ್ಕೊಂಡು ಯಾವ ರೀತಿ ನಾವು ಬ್ಲೌಸ್ನ ಕಟ್ ಮಾಡ್ಕೋಬೇಕು, ಸ್ಟಿಚ್ ಮಾಡಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಫಸ್ಟಿಗೆ ಮೆಜರ್ಮೆಂಟ್ ಬ್ಲೌಸ್ನ ನೀಟಾಗಿ ಐರನ್ ಮಾಡ್ಕೊಬೇಡಿ. ಫಸ್ಟ್ ಪಾಯಿಂಟು, ನೀಟಾಗಿ ಐರನ್ ಮಾಡ್ಕೊಂಡ್ರೆ ನಿಮಗೆ ಮೆಜರ್ಮೆಂಟ್ ತೊಗೊಳಕ್ಕಾಗುತ್ತೆ. ನೋಡಿ, ನೀಟಾಗಿ ಇಲ್ಲಿ ನಾನು ಐರನ್ನ ಮಾಡ್ಕೊಂಡಿದ್ದೀನಿ. ಸೊ ಐರನ್ನ ಮಾಡಿಕೊಂಡು ಇಲ್ಲಿ ನೋಡಿ, ಉಕ್ಸ್ ಅನ್ನೋದು ನಮಗೆ ರೈಟ್ ಸೈಡ್ ಬಂದಿದೆ. ಉಕ್ಸ್ ಅನ್ನೋದು ರೈಟ್ ಸೈಡ್ ಬಂದಿದೆ. ಸೊ ಇದು ಹೇಗಿದೆಯೋ ಹಾಗೆ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದ್ದಾರೆ ಅವರು. ಹಾಗಾಗಿ ನಾನು ರೈಟ್ ಸೈಡೇ ಉಕ್ಸ್ನ ಇಡ್ತಿದ್ದೀನಿ. ಸೊ ನೋಡಿ, ಈಗ ನಾವು ಚೆಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಚೆಸ್ಟ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ನೋಡಿ, ಉಕ್ಸ್ ಪಟ್ಟಿ ಕಡೆನೇ ನೀವು ಪ್ರತಿಯೊಂದು ಯಾವುದೇ ಅಳತೆನ ತಗೊಳ್ಳಿ, ಉಕ್ಸ್ ಪಟ್ಟಿ ಕಡೆನೇ ತಗೋಬೇಕಾಗುತ್ತೆ. ಉಕ್ಸ್ ಪಟ್ಟಿನ ಇಲ್ಲಿಂದ ಇಲ್ಲಿಗೆ ನೀಟಾಗಿ ನೋಡಿ, ಈ ಆರ್ಮೋಲ್ ಅಟ್ಯಾಚ್ ಮಾಡಿರ್ತೀವಲ್ಲ, ನೋಡಿ ಇಲ್ಲಿ ಕರೆಕ್ಟಾಗಿ ಇಲ್ಲಿಗೆ ತಗೊಳ್ಳಿ. ಎಷ್ಟು ಬರ್ತಿದೆ? 9.5 ಬರ್ತಿದೆ. ಅಂದರೆ ಇದು 38 ಸೈಜ್ ಬ್ಲೌಸು. ಸೊ ಇನ್ನೊಬ್ಬರು ಕಮೆಂಟ್ ಮಾಡಿದ್ರು ನನಗೆ, ನಾನು ಲಾಸ್ಟ್ ವೀಡಿಯೋದಲ್ಲಿ 38 ಸೈಜ್ದು ಬೋಟ್ ನೆಕ್ ಫ್ರಂಟಲ್ಲೂ ಮತ್ತು ಬ್ಯಾಕಲ್ಲೂ ಬೋಟ್ ನೆಕ್ ಕೊಟ್ಟು ಪ್ರಿನ್ಸಸ್ ಕಟ್ ಕೊಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿ ವೀಡಿಯೋ ಹಾಕಿದ್ದೆ. ಸೊ ಸೇಮ್ ಮೆಜರ್ಮೆಂಟ್ದು ನಾರ್ಮಲ್ ಬ್ಲೌಸ್ನೂ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ತೋರಿಸಿ ಅಂತ ಕೇಳಿದರು. ಸೊ ನೋಡಿ, ಈಗ ಇದು 38 ಸೈಜು ಬ್ಲೌಸ್ ಆಗಿರುತ್ತೆ. ಫಸ್ಟ್ ಅಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಮೆನ್ಷನ್ ಮಾಡ್ಕೊಳ್ಳಿ, ಅದನ್ನು ಎಷ್ಟು ಸೈಜ್ ಬ್ಲೌಸು ಅಂತ ಮೆನ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೇಸ್ಟ್ನ ಮೆಜರ್ಮೆಂಟ್ನ ತಗೋಬೇಕಾಗುತ್ತೆ. ನೋಡಿ, ವೇಸ್ಟ್ ಮೆಜರ್ಮೆಂಟ್ ತೊಗೊಳಕ್ಕೆ ಈ ರೀತಿ ನೀಟಾಗಿ ಟೇಪ್ನ ತಗೊಳ್ತಾ ಬನ್ನಿ. ನೋಡಿ, ಎಲ್ಲಿಗೆ ಐಪಟ್ಟಿ ಇದೆಯೋ ಐಪಟ್ಟಿನ ಬಿಟ್ಟು ನೀವು ಮೆಜರ್ಮೆಂಟ್ನ ತಗೊಳ್ಳಿ. ನೋಡಿ, 35 ನನಗೆ ವೇಸ್ಟ್ ಮೆಜರ್ಮೆಂಟ್ ಬರ್ತಾಯಿದೆ. 38 ಚೆಸ್ಟ್ ಮೆಜರ್ಮೆಂಟ್ ಬಂದರೆ 35 ಅನ್ನೋದು ವೇಸ್ಟ್ ಮೆಜರ್ಮೆಂಟು ಬರ್ತಿದೆ. ಅವೆರಡನ್ನೂ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, 1/2 ಇಂಚು ನಾನು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತ 1/2 ಇಂಚ್ ಬಿಡ್ತಿದ್ದೀನಿ. 1/2 ಇಂಚ್ ಇದು ಕಂಪಲ್ಸರಿ. ಎನಿ ಸೈಜ್ ಬ್ಲೌಸ್ ನೀವು ಮಾರ್ಕ್ ಮಾಡ್ಕೋಬೇಕು ಅಂದ್ರೂ 1/2 ಇಂಚ್ ನೀವು ಇಲ್ಲಿ ಮಾರ್ಜಿನ್ಗಂತ ಕಂಪಲ್ಸರಿ ಬಿಡಬೇಕಾಗತ್ತೆ. ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಇಷ್ಟಾದಮೇಲೆ ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋದಾದರೆ ನೋಡಿ, ಬ್ಲೌಸ್ ಲೆಂತ್ನ ಹೀಗೂ ಕೂಡ ನೀವು ಮಾರ್ಕ್ ಮಾಡ್ಕೋಬಹುದು. ನೋಡಿ, ಇಲ್ಲಿಂದ ಇಲ್ಲಿಗೆ ಕಾಣಿಸ್ತಿದೆಯಾ ನಿಮಗೆ? ಇಲ್ಲಿಂದ ಇಲ್ಲಿಗೆ ಮಾರ್ಕ್ನ ಮಾಡಿಕೊಂಡು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ನೋಡಿ, ಇದು ರೆಡಿ ಬರುತ್ತೆ ನಮಗಿಲ್ಲಿ. ಇದು ರೆಡಿ ಬರುತ್ತೆ, ಇದು ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ. ಓಕೆನಾ? ಇಷ್ಟು ಸ್ಟ್ರೈಟ್ ಲೈನ್ನ ಹಾಕೋಬೇಕಾಗುತ್ತೆ. ಈಗ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಇದು ನಮಗೆ ರೆಡಿ ಎಷ್ಟು ಬರುತ್ತೆ? ಬ್ಲೌಸ್ ಲೆಂತು 14.5 ಬರುತ್ತೆ. ಈಗ ಒಂದ್ಸಲ ಟೇಪಲ್ಲಿ ಚೆಕ್ ಮಾಡ್ಕೊಳ್ಳೋಣ ಬ್ಲೌಸ್ ಲೆಂತು ರೆಡಿ ಎಷ್ಟು ಬರುತ್ತೆ ಅಂತ. ನೋಡಿ, ರೆಡಿ ನಮಗೆ 14.5 ಬರ್ತಿದೆ. ನೀವು ಈಗಾದರೂ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೀವು ಟೇಪಲ್ಲಾದರೂ ಚೆಕ್ ಮಾಡಿಕೊಂಡ್ರು ನಿಮಗೆ ಸೇಮ್ ಅದೇ ರೀತಿಯೇ ಬರುತ್ತೆ. ಇಷ್ಟಾದಮೇಲೆ ಈಗ ಆರ್ಮೋಲ್ ಡೌನಿಂಗು ನೀವು ಸೇಮ್ ನಿಮಗೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟು ಸೇಮ್ ಇದು ಹೇಗಿದೆಯೋ ಹಾಗೆ ಸ್ಟಿಚ್ ಮಾಡಿಕೊಡಿ ಅಂದಾಗ ನೀವು ಮಾಡಬೇಕಾಗಿರೋದು ನೋಡಿ, ಇದನ್ನು ಹಿಂಗೆ ಪ್ಲೇಸ್ ಮಾಡ್ಕೊಳ್ಳಿ. ಓಕೆನಾ? ನಾನಿಲ್ಲಿ 1/2 ಇಂಚ್ ಕ್ರಾಸಾಗಿ ಕಟ್ ಮಾಡ್ಕೊಳ್ತೀನಲ್ಲ, ಸೊ ಅದಕ್ಕೆ ಇಲ್ಲಿಂದ ಈ ರೀತಿ ಪ್ಲೇಸ್ನ ಮಾಡ್ಕೊಳ್ಳಿ. ಪ್ಲೇಸ್ನ ಮಾಡಿಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡಿ, ಆರ್ಮೋಲ್ ನಾವೇನು ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಿ ಅಲ್ಲಿಗೆ ಅದರಿಂದ ಈ ಕಡೆಗೆ 1/2 ಇಂಚಿನ ಮಾರ್ಕ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಓಕೆನಾ? ಅಷ್ಟು ಮಾಡಿದ್ದಾದಮೇಲೆ ಇಲ್ಲಿಂದ ಒಂದು ಸಲ ಮೆಜರ್ಮೆಂಟ್ ತೊಗೊಳ್ಳೋಣ ಎಷ್ಟು ಬರುತ್ತೆ ಅಂತ. ನೋಡಿ, ನಮಗಿಲ್ಲಿ 5.5 ಇಲ್ಲಿಗೆ ಬರುತ್ತೆ. ಓಕೆನಾ? ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ,
ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೋಬೇಕಾಗತ್ತೆ ಇಲ್ಲಿಂದ. ಓಕೆ, ಇಲ್ಲಿಂದ ಸ್ಟ್ರೈಟ್ ಲೈನ್ನ ಹಾಕೊಂಡ್ಮೇಲೆ ನೆಕ್ ವಿಡ್ತ್ ಎಷ್ಟು ತಗೋಬೇಕು, ನೆಕ್ ವಿಡ್ತು ನೀವು ಮೆಜರ್ಮೆಂಟ್ ಬ್ಲೌಸಲ್ಲಿ ಶೋಲ್ಡರ್ ಎಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ನೋಡಿ ಶೋಲ್ಡರ್ ಎಷ್ಟಿದೆ ಅಂತ ಫಸ್ಟಿಗೆ ಚೆಕ್ ಮಾಡ್ಕೋಬೇಕು. ನೋಡಿ 2.25 ಶೋಲ್ಡರ್ ಬರ್ತಿದೆ. ಸೊ 2.25 ಶೋಲ್ಡರ್ ಬರ್ತಿದೆ ಅಂದರೆ ನಾನಿಲ್ಲಿ ನೋಡಿ ಇದು 38 ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು ಇಲ್ಲಿ 5.5ನ ಮಾರ್ಕ್ ಮಾಡ್ಕೊಳ್ತೀನಿ. ಫಸ್ಟ್ ಡೀಪ್ ನೋಡ್ಕೊಂಬಿಡೋಣ. ಡೀಪ್ ಜಾಸ್ತಿ ಇದ್ದಷ್ಟು ನಾವು ನೆಕ್ ವಿಡ್ತ್ನ ಕಡಿಮೆ ಮಾಡ್ಕೋಬೇಕಾಗತ್ತಲ್ಲ, ಸೊ ಹಾಗಾಗಿ ಡೀಪ್ನ ಚೆಕ್ ಮಾಡ್ಕೊಳ್ತೀನಿ. ನೋಡಿ 5.25 ಇದೆ ಈ ಪಟ್ಟಿ. ಇಲ್ಲಿ ನಾನು 6 ಇಂಚ್ನ ತೊಗೊಳ್ತೀನಿ. ಇಲ್ಲಿಂದ ಮಾರ್ಜಿನಿಗೆ ನಾವೇನು ಬಿಟ್ಟಿದ್ದೀವೋ ಅದನ್ನು ಬಿಟ್ಟು ಇಲ್ಲಿಂದ 6 ಇಂಚ್ ತೊಗೊಳ್ತೀನಿ. 5.25 ನಮಗೆ ರೆಡಿ ಬರುತ್ತೆ, ಯಾಕಂದರೆ 1/4 ಇಂಚ್ ನಮಗೆ ಇಲ್ಲಿ ಪೈಪಿಂಗು ಹೋಗುತ್ತಲ್ಲ ಹಾಗಾಗಿ. ನೋಡಿ ನಮಗಿಲ್ಲಿ ಡೀಪ್ ಅನ್ನೋದು 8.5 ಬರ್ತಿದೆ. 8.5 ಬರ್ತಿದೆಯಲ್ಲ, ಸೊ ನಾನಿಲ್ಲಿ 2.5 ತೊಗೊಳ್ತೀನಿ ನೆಕ್ ವಿಡ್ತ್. ಓಕೆನಾ, 2.5 ತೊಗೊಂಡ್ರೆ ಸಾಕಾಗುತ್ತೆ. ಇಲ್ಲಿ 3.5 ತೊಗೊಳ್ತಾ ಇದ್ದೀನಿ. ಟೋಟಲ್ ನಮಗಿಲ್ಲಿ 6 ಆಗುತ್ತೆ. ಓಕೆ, ಇಲ್ಲಿ 2.5. ಡೀಪ್ ನಮಗೆ ಜಾಸ್ತಿ ಇಲ್ಲ. ಡೀಪ್ ನಮಗೆ ಜಾಸ್ತಿ ಇದ್ದಿದ್ರೆ ನಾನು ಇಲ್ಲಿ 2.25 ತೊಗೊಳ್ತಾ ಇದ್ದೆ. ಸೊ ಇಲ್ಲಿ 2.5 ತೊಗೊಳ್ತಾ ಇದ್ದೀನಿ, ಇಲ್ಲಿ 3.5 ತೊಗೊಳ್ತಾ ಇದ್ದೀನಿ. 3.5 ತೊಗೊಂಡ್ರೆ ನಮ್ಗೆ ರೆಡಿ ಅನ್ನೋದು 2.25 ಬರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ 3.5 ತೊಗೊಳ್ತಾ ಇದ್ದೀನಿ. ಟೋಟಲ್ ನನಗೆ 6 ಇಂಚಸ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೂ ಕೂಡ 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ನಾನು ಇಲ್ಲಿ ನಿಧಾನವಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನನಗೆ ಕಮೆಂಟ್ ಮಾಡ್ತಿರಲ್ಲ ನಿಧಾನವಾಗಿ ಡೀಟೇಲ್ಡಾಗಿ ಹೇಳ್ಕೊಡಿ ಅಂತ. ಸೊ ಹಾಗಾಗಿ ನಾನು ಇಲ್ಲಿ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಯಾವುದೇ ರೀತಿ ಕನ್ಫ್ಯೂಷನ್ ಆಗಬೇಡಿ, ನಿಧಾನವಾಗಿ ನಾನು ಹೇಳ್ಕೊಡ್ತಿದ್ದೀನಿ. ನೀವು ಅದೇ ರೀತಿಯೇ ಕಟ್ ಮಾಡ್ಕೊಳ್ಳಿ. ಇಲ್ಲಿ 2.5 ತೊಗೊಂಡಿದ್ದೀರಾ. ಸೊ ನಿಮಗೆ ಇಲ್ಲಿ ಡೀಪಲ್ಲಿ ಬ್ರಾಡ್ ಆಗಬೇಕು ಅಂದರೆ, ಇಲ್ಲಿ ನಿಮಗೆ ಅಗಲ ಬೇಕು ಬ್ರಾಡ್ ಆಗಬೇಕು ಅಂತಂದರೆ ನೀವಿಲ್ಲಿ ಒಂದು 1/2 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ, ಇಲ್ಲ 1 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಇಲ್ಲಿ ನಾನು ಚೆಕ್ ಮಾಡ್ಕೊಳ್ತೀನಿ ಡೀಪ್ ಎಷ್ಟಿದೆ ಅಂತ. ಆಮೇಲೆ ನಾನಿಲ್ಲಿ ನೆಕ್ ವಿಡ್ತ್ ಈ ಒಂದು ಡೀಪ್ ವಿಡ್ತ್ನ ಕಡಿಮೆನೋ ಇಲ್ಲ ಜಾಸ್ತಿನೋ ಮಾಡ್ಕೊಳ್ಳೋಣ. ಓಕೆನಾ, ಈ ರೀತಿ ಫಸ್ಟ್ ಮಾರ್ಕ್ನ ಮಾಡಿ ಒಂದು ರೌಂಡ್ ಶೇಪ್ನ ಕೊಡ್ತಿದ್ದೀನಿ ಈ ರೀತಿ. ಈಗ ನೋಡಿ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಡೀಪ್ ನಮಗೆ ಎಷ್ಟು ಬರುತ್ತೆ ಅಂತ. ನನಗೆ ಈ ಬ್ಲೌಸ್ನ ಮೆಷರ್ಮೆಂಟ್ ಕೊಟ್ಟು ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರ ನಮಗೆ ಬ್ಲೌಸ್ ಬೇಕು ಅಂತ ಕೇಳಿರೋದವರು. ಹಾಗಾಗಿ ನಾನು ಇದು ಏನಿದೆಯೋ ಅದೇ ರೀತಿ ನಾನಿಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದರ ಮಿಡ್ಲಿಗೆ ಒಂದು ಮಾರ್ಕ್ನ ಈ ರೀತಿ ಮಾಡ್ಕೋಬೇಕಾಗತ್ತೆ. ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಇಲ್ಲಿಂದ ಈ ರೀತಿ ಡೀಪ್ನ ಮೆಷರ್ಮೆಂಟ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ ಈ ರೀತಿ ನೋಡಿ ನಮಗೆ ಕರೆಕ್ಟಾಗಿ ಡೀಪ್ ಅನ್ನೋದು ಬರ್ತಿದೆ. ನನಗೆ ನಾನಿಲ್ಲಿ 3.5 ತೊಗೊಂಡಿದ್ದೀನಲ್ಲ, ಸೊ ನಮಗೆ ಡೀಪ್ ಅನ್ನೋದು ಕರೆಕ್ಟಾಗಿ ಬರ್ತಿದೆ. ಈ ಮಾರ್ಕಿಂಗ್ ಏನಿದೆಯೋ ಇಲ್ಲಿಗೆ. ಓಕೆನಾ, ಸೊ ಇದು ನಮಗೆ ಪರ್ಫೆಕ್ಟಾಗಿ ನೆಕ್ ಅನ್ನೋದು ಸೆಟ್ ಆಯಿತು. ಇಷ್ಟಾದಮೇಲೆ ನೋಡಿ ಈಗ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ 38/4 ಮಾಡ್ಕೋಬೇಕಾಗತ್ತೆ. ಓಕೆನಾ, 38/4 ಮಾಡ್ಕೊಂಡ್ರೆ ನಮಗಿಲ್ಲಿ 9.5 ಬರುತ್ತೆ. ಓಕೆನಾ, 9.5 ಬಂದಿದೆಯಲ್ಲ, ಎಕ್ಸ್ಟ್ರಾ ಮಾರ್ಜಿನ್ ನಾನಿಲ್ಲಿ 1.5 ಇಂಚ್ನ ಎಕ್ಸ್ಟ್ರಾ ಮಾರ್ಜಿನ್ಗೆ ಬಿಡ್ತಿದ್ದೀನಿ. ಓಕೆನಾ, ಇಷ್ಟಾದಮೇಲೆ ಈಗ 35ನ /4 ಮಾಡ್ಕೊಳ್ಳಿ, ನಿಮಗೆ ವೇಸ್ಟ್ ಅನ್ನೋದು ಬರುತ್ತೆ. ನೋಡಿ 35ಗೆ ಈ ರೀತಿ ಟೇಪ್ನ ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ಬಂತು? 17.5 ಬಂತು. 17.5ಗೆ ಇನ್ನೊಂದು ಸಲ ಫೋಲ್ಡ್ ಮಾಡ್ಕೊಳ್ಳಿ ಟೇಪ್ನ ಈ ರೀತಿ. ನೋಡಿ ನಮಗೆ 8.25 ಬರುತ್ತೆ. 8.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. 1 ಇಂಚು ಡಾಟಿಗೋಸ್ಕರ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಇಷ್ಟನ್ನ ಮಾರ್ಕ್ ಮಾಡಿದ್ದಾದಮೇಲೆ ನಾನಿಲ್ಲಿ ಸ್ಟ್ರೈಟ್ ಲೈನ್ನ ಹಾಕೊಳ್ತಾ ಇದ್ದೀನಿ. ನಾನು ಆರ್ಮೋಲ್ನ ಚೆಕ್ ಮಾಡ್ಕೊಳ್ತೀನಿ. ಈಗ ಆರ್ಮೋಲ್ ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯಾ ಅಂತ ಈ ರೀತಿ ಮಾರ್ಕ್ ಮಾಡಿದ್ದಾದಮೇಲೆ ಇಲ್ಲಿಂದ ನೋಡಿ ಮಿಡ್ಲಿಗೆ ಒಂದು ಟೇಪ್ನ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಇಲ್ಲಿಗೆ ಈ ಕರ್ವ್ ಸ್ಕೇಲ್ನ ತೊಗೊಂಡು ನಾನು ಶೇಪ್ನ ಕೊಡ್ತೀನಿ. ಈ ರೀತಿ ಶೇಪ್ನ ಕೊಟ್ಟು ಇಲ್ಲಿ ಎಷ್ಟು ಬರ್ತಿದೆ ಆರ್ಮೋಲ್ ಅನ್ನೋದು ಚೆಕ್ ಮಾಡ್ಕೊಳ್ಳೋಣ. ಇದು ಕಂಪಲ್ಸರಿ ಚೆಕ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ನಿಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ಬ್ಲೌಸು ನಿಮಗೆ ಟೈಟ್ ಕಂಕ್ಳಲ್ಲಿ ಹಿಡ್ದಂಗೆ ಆಗುತ್ತೆ. ಸೊ ಸಫಿಷಿಯೆಂಟಾಗಿ ನಿಮಗೆ ಹ್ಯಾಂಡ್ ಮೂಮೆಂಟು ಕೂಡ ಮಾಡೋಕ್ಕಾಗೋದಿಲ್ಲ. ನೋಡಿ ಇಲ್ಲಿ 7.25 ಬರ್ತಿದೆ ನನಗೆ. ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ತೀನಿ ನಾನಿಲ್ಲಿ. ನೋಡಿ ಅಷ್ಟೇ, 1 ಪಾಯಿಂಟು ಜಾಸ್ತಿ ಬರ್ತಿದೆ. ನಿಯರ್ 1 ಪಾಯಿಂಟ್ ಕಡಿಮೆ 8 ಇಂಚ್ ಬರ್ತಿದೆ ನನಗೆ.
ಸೊ ಈಗ ನಾನು ಬ್ಯಾಕ್ ಪಾರ್ಟಲ್ಲಿ ಆರ್ಮೋಲ್ನ ಒಂದ್ಸಲ ಚೆಕ್ ಮಾಡ್ಕೊಳ್ತೀನಿ ಎಷ್ಟು ಬರ್ತಿದೆ ಅಂತ. ನೋಡಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಅಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಳ್ತಾ ಬನ್ನಿ. ನೋಡಿ ಈ ರೀತಿ ನೋಡಿ ನನಗಿಲ್ಲಿ 8 ಕಾಲು ಬೇಕಾಗತ್ತೆ. ನೋಡಿ 8 ಕಾಲು ಬೇಕು. ನನಗಿಲ್ಲಿ ಹತ್ರ 1/2 ಇಂಚು ಕಡಿಮೆ ಬರ್ತಿದೆ. ನಾನು ಹಾಗಾಗಿ ಇಲ್ಲಿ 1/4 ಇಂಚಷ್ಟು ಡೌನ್ನ ತಗೊಳ್ತೀನಿ. ಆರ್ಮೋಲ್ ಡೌನಿಂಗು ಈ ರೀತಿ 1/2 ಇಂಚ್ನ ಡೌನ್ ತಗೊಳ್ತೀನಿ. ಈ ರೀತಿ ನಿಮಗೆ ಹೆಚ್ಚು ಕಡಿಮೆ ಆದಾಗ ನೀವೇನು ಮಾಡಬೇಕು, ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡ್ಕೊಂಡಾಗ ನಿಮಗೆ ಕರೆಕ್ಟಾಗಿ ಆರ್ಮೋಲ್ ಅನ್ನೋದು ಸೆಟ್ ಆಗುತ್ತೆ. ನೋಡಿ ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ. 6 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡೆ. 3 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಶೇಪ್ ಸ್ಕೇಲ್ ಏನಿದೆಯೋ ಕರ್ವ್ ಸ್ಕೇಲು ಅದನ್ನ ಇಟ್ಟು ನೀಟಾಗಿ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಆರ್ಮೋಲ್ ರೌಂಡಿಂಗ್ನ. ಓಕೆನಾ? ಈ ರೀತಿ ನೋಡಿ ಕರೆಕ್ಟಾಗಿ ನನಗೆ 8.1 ಬರ್ತಿದೆ. ಸೊ ನನಗಿಲ್ಲಿ ಕರೆಕ್ಟಾಗಿ ಸೆಟ್ ಆಗುತ್ತೆ. ನೋಡಿ 1/4 ಇಂಚಷ್ಟು ನಾನು ಬಿಟ್ಟು ಮಾರ್ಜಿನ್ನು ಇಲ್ಲಿ ಮೆಜರ್ಮೆಂಟ್ನ ತೊಗೊಳ್ತಾ ಇದ್ದೀನಿ. ಕರೆಕ್ಟಾಗಿ ನನಗೆ 8 ಕಾಲು ಅನ್ನೋದು ಬರುತ್ತೆ. ಈಗ ನನಗೆ ಪರ್ಫೆಕ್ಟಾಗಿ ಸೆಟ್ ಆಯಿತು. ಈಗ ಒಂದ್ಸಲ ಸೈಡ್ನ ಇಟ್ಟು ನೋಡಿ. ನೋಡಿ ಸೈಡು ಕೂಡ ನಮಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಸ್ಟಿಚಿಂಗಿಗೆ ಇಲ್ಲಿ 1/4 ಇಂಚಷ್ಟು ಬಿಟ್ಟಿದ್ದೀನಿ. ಇಲ್ಲಿ ಕೂಡ 1/4 ಇಂಚಷ್ಟು ಸ್ಟಿಚಿಂಗ್ ಆಗುತ್ತೆ. ಇಷ್ಟು ಬ್ಯಾಕ್ ಪಾರ್ಟು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನೋಡಿ ಇಲ್ಲಿಂದ 9.75 ಬರುತ್ತೆ. ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಇಲ್ಲಿಗೆ ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 4.75 ಬರುತ್ತೆ. 4.75 ಇಲ್ಲೂ ಕೂಡ ಒಂದು ಮಾರ್ಕಿಂಗ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ. 4 ಇಂಚಷ್ಟು ಲೆಂತ್ ಇರಲಿ, ಡಾಟ್ ಲೆಂತು. ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. 1/2 ಇಂಚ್ ಆ ಕಡೆ, 1/2 ಇಂಚು ಈ ಕಡೆಗೆ ಮಾರ್ಕ್ನ ಮಾಡಿಕೊಂಡ್ರೆ ನಿಮಗೆ ಡಾಟ್ ಅನ್ನೋದು ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಓಕೆನಾ? ನಿಮ್ಗೆ ಇವಾಗ ಇಲ್ಲಿಂದ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನನಗೆ 10 ಬರ್ತಿದೆ. ನನಗಿಲ್ಲಿ ಬೇಕಾಗಿರೋದು ಎಷ್ಟು? 9.5. ನನಗಿಲ್ಲಿ 1/2 ಇಂಚನ್ನ ಮೈನಸ್ ಮಾಡ್ಕೊಳ್ತೀನಿ. ಈ ರೀತಿ 1/2 ಇಂಚನ್ನ ಮೈನಸ್ ಮಾಡ್ಕೊಳ್ತೀನಿ. ಯಾಕಂದರೆ ನನಗೆ ಡೀಪ್ ಕೊಡ್ತಿದ್ದೀನಲ್ಲ, ಇಲ್ಲಿ ರಿಂಕಲ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ 1/2 ಇಂಚನ್ನ ಮೈನಸ್ ಮಾಡಿಕೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈಗ ಒಂದ್ಸಲ ಆರ್ಮೋಲ್ನ ಚೆಕ್ ಮಾಡ್ಕೊಳ್ಳೋಣ. ಈ ರೀತಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಡೀಪ್ ಎಂಡ್ವರೆಗೂ ನಿಮಗೆ ಕರೆಕ್ಟಾಗಿ 9.25 ಬರ್ತಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಬಿಗಿನರ್ಸ್ಗೋಸ್ಕರ ನಾನು ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನೋಡಿ ಇಲ್ಲಿಂದ ನಾವಿಲ್ಲಿ ಸ್ಟಿಚ್ ಹಾಕ್ಕೊಳ್ತೀವಲ್ಲ, ಇಲ್ಲಿಂದ ನಾನಿಲ್ಲಿ ಮೆಜರ್ಮೆಂಟ್ನ ತೊಗೊಳ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ನನಗೆ 8 ಕಾಲು ಬರ್ತಿದೆ. ನೋಡ್ತಾ ಇರ್ಬೋದು ನೀವು. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಟೇಪ್ನ ಈ ರೀತಿ ಮೂವ್ ಮಾಡ್ಕೊಳ್ಳಿ. ನಾವೆಲ್ಲಿ ಸ್ಟಿಚ್ ಹಾಕ್ತೀವೋ ಅಲ್ಲಿಂದ ತಗೊಳ್ಳಿ. ನೋಡಿ ಈ ರೀತಿ. ಇಲ್ಲಾಂದರೆ ನೀವು ಈ ಥರ ಮಾರ್ಕ್ ಮಾಡಿಕೊಂಡು ಕೂಡ ಚೆಕ್ ಮಾಡ್ಕೋಬಹುದು. ನೋಡಿ ಈ ರೀತಿ ಇಲ್ಲಿಂದ ಟೇಪ್ನ ಈ ರೀತಿ ಮೂವ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ ಕರೆಕ್ಟಾಗಿ ನಮಗೆ 8 ಕಾಲು ಬರ್ತಿದೆ. ಇಲ್ಲಿಗೆ ನಮಗೆ ಆರ್ಮೋಲ್ ಅನ್ನೋದು ಸೆಟ್ ಆಯಿತು. ಇಷ್ಟಾದಮೇಲೆ ಈಗ ನಾನು ಇಲ್ಲಿ ಯಾವುದೇ ರೀತಿ ನಾನು ಡೋರಿ ಕೊಡ್ತಾಯಿಲ್ಲ ಬ್ಲೌಸ್ಗೆ. ಸೊ ಹಾಗಾಗಿ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತಲ್ಲ, ನಾನೇನು ಮಾಡ್ತೀನಿ, ಇಲ್ಲಿಂದ 1/4 ಇಂಚಷ್ಟು ಈ ಥರ ಕ್ರಾಸಾಗಿ ಲೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಂಡು ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಶೋಲ್ಡರ್ ಸ್ಲೋಪ್ ಡೌನ್ ಅನ್ನೋದು ಶೋಲ್ಡರ್ ಡ್ರಾಪ್ ಆಗುತ್ತಲ್ಲ, ಸೊ ಅದನ್ನು ನಾವು ಅವಾಯ್ಡ್ ಮಾಡ್ಬೋದು. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಮಾಡ್ತೀನಿ. ಸೊ ಈಗ ಇದನ್ನು ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಾನೀಗ. ನೋಡಿ ನೀಟಾಗಿ ಮಾರ್ಕಿಂಗ್ ಪ್ರಕಾರ ನಾನಿಲ್ಲಿ ಕ್ರಾಸಾಗಿ ಮಾಡಿರೋದನ್ನು ಕಟ್ ಮಾಡಿಲ್ಲ. ಇನ್ನೊಂದು ವಿಚಾರ ಏನಂದರೆ, ನೀವೀಗ ಬಿಗಿನರ್ಸು ಈಗಿನ್ನೂ ಕಟ್ ಮಾಡ್ತಿದ್ದೀನಿ ಅಂದರೆ ಖಂಡಿತ ನೀವು ಬಟ್ಟೆನ ಆ ಕಡೆ ಈ ಕಡೆ ಟರ್ನ್ನ ಮಾಡಬೇಡಿ. ನೀವೇ ಬಟ್ಟೆ ಕಡೆ ಹೋಗಿ, ಬಟ್ಟೆ ಯಾವ ಡೈರೆಕ್ಷನಲ್ಲಿದೆಯೋ ಆ ಡೈರೆಕ್ಷನ್ಗೆ ಹೋಗಿ ನೀವು ಕಟ್ ಮಾಡ್ಕೊಳ್ಳೋದು ಬೆಸ್ಟು. ನೀವು ಆ ಕಡೆ ಈ ಕಡೆ ಏನಾದರೂ ಬಟ್ಟೆನ ಎತ್ತಾಕ್ಕೊಳ್ಳೋಕೆ ಹೋದರೆ ನಿಮ್ಗೇನಾಗುತ್ತೆ ಅಂದರೆ, ಕಟ್ಟಿಂಗ್ ಮಾಡೋ ಟೈಮಲ್ಲಿ ನಿಮ್ಗೆ ಬಟ್ಟೆ ಅನ್ನೋದು ಜರುಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಸಾಧ್ಯವಾದಷ್ಟು ಬಟ್ಟೆ ಯಾವ ಡೈರೆಕ್ಷನಲ್ಲಿದೆಯೋ ಆ ಡೈರೆಕ್ಷನ್ಗೆ ಹೋಗಿ ನೀವು ಕಟ್ ಮಾಡ್ಕೊಳ್ಳೋದು ಉತ್ತಮ. ನೋಡಿ ಇಲ್ಲಿಂದ ನಾನು 1/4 ಇಂಚಷ್ಟು ಈ ಕಡೆಗೆ ಮಾರ್ಕ್ನ ಮಾಡಿ ಇದನ್ನ ಕಟ್ ಮಾಡ್ಕೊಳ್ತೀನಿ ಈ ರೀತಿ. ಓಕೆನಾ? ಈ ರೀತಿ ಕಟ್ ಮಾಡಿದ್ದಾದಮೇಲೆ ಬ್ಯಾಕ್ ಪಾರ್ಟ್ನ ಸೈಡಿಗೆ ತಗೊಂಡೆ. ಈಗ ನೋಡಿ ಈ ರೀತಿ ನಿಮಗೆ ಲೈನಿಂಗ್ ಅನ್ನೋದು ಉಳಿದಿರುತ್ತೆ. ಅಂದರೆ ಓಪನ್ ಸೈಡು ನಿಮ್ಮ ಕಡೆ ಹಾಕ್ಕೊಳ್ಳಿ. ಈ ರೀತಿ ಓಪನ್ ಸೈಡ್ ನಿಮ್ಮ ಕಡೆ ಹಾಕ್ಕೊಂಡು ನೀವು ನೋಡಿ
ಇದೇ ಕ್ಲಾತ್ ಏನು ನೀವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿರ್ತೀರೋ ಆ ಪಾರ್ಟ್ನ ಇಲ್ಲಿ ಇದೇ ರೀತಿ ಪ್ಲೇಸ್ನ ಮಾಡಿ. ಈ ಪ್ಲೇಸ್ನ ಮಾಡುವಾಗ ಏನು ಮಾಡಬೇಕು ನೀವು ಅಂದರೆ, ಇಲ್ಲಿ ಉಪ್ಪಟ್ಟಿ ಹೈಪಟ್ಟಿ, ನೀವು ಉಪ್ಪಟ್ಟಿ ಹೈಪಟ್ಟಿಗೋಸ್ಕರ ಮಾರ್ಜಿನನ್ನು ಬಿಡಬೇಕಾಗತ್ತೆ. ಒಂದು 1/2 ಇಂಚು ಮಾರ್ಜಿನ್ ಇಟ್ಕೊಳ್ಳಿ. 1/2 ಇಂಚ್ ಬಿಟ್ಟು ಈ ಕಡೆ ಕ್ಲಾತ್ನ ಹಾಕ್ಕೊಳ್ಳೋದ್ರಿಂದ ನಿಮಗೆ ಉಪ್ಪಟ್ಟೆ ಹೈಪಟ್ಟಿನ ನೀಟಾಗಿ ಫಿನಿಶಿಂಗ್ ಸಮೇತ ನಾವು ರೆಡಿ ಮಾಡ್ಕೋಬಹುದು. ಸೊ ಹಾಗಾಗಿ ನೀವು ಕಂಪಲ್ಸರಿ ಉಪ್ಪಟ್ಟೆ ಹೈಪಟ್ಟಿಗೆ ಕ್ಲಾತ್ ಅನ್ನೋದು ಬಿಡಬೇಕು. ಸೊ ಗಮನ ಇಟ್ಟು ನೋಡಿ ವಿಡಿಯೋನ, ನಿಮಗೆ ಅರ್ಥ ಆಗುತ್ತೆ. ಉಪ್ಪಟ್ಟೆ ಹೈಪಟ್ಟಿಗೆ ನೀವು ಬಟ್ಟೆ ಕಂಪಲ್ಸರಿ ಇಲ್ಲಿ ಬಿಡಬೇಕಾಗತ್ತೆ. ಈಗ ನೋಡಿ, ಇಲ್ಲಿಂದ ನಾನಿಲ್ಲಿ ಬ್ಯಾಕ್ ಪಾರ್ಟ್ ಏನಿದೆಯೋ ಅದ್ರ ಪ್ರಕಾರ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಮತ್ತು ಇಲ್ಲಿ ಮತ್ತು ಉದ್ದ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೆ ಆದಮೇಲೆ ನಾನು ಇದನ್ನು ಬ್ಯಾಕ್ ಪಾರ್ಟ್ನ ತೆಗೆದುಬಿಡ್ತಾ ಇದ್ದೀನಿ. ನೋಡಿ, ಬ್ಯಾಕ್ ಪಾರ್ಟ್ನ ತೆಗೆದುಬಿಟ್ಟಾದಮೇಲೆ ನಾವೀಗ ಇಲ್ಲಿ ಮಾರ್ಕ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ ಬ್ಯಾಕ್ಗೆ ಫ್ರಂಟಲ್ಲಿ ನಾನು ನೆಕ್ ವಿಡ್ತ್ನ 2.5 ತೊಗೊಂಡಿದ್ದೀನಲ್ಲ, ಸೊ ಇದು 1/2 ಇಂಚು ಉಪ್ಪಟ್ಟಿ ಹೈಪಟ್ಟಿಗೆ ಫಸ್ಟ್ ಮಾರ್ಕ್ ಮಾಡ್ಕೊಂಬಿಡೋಣ. ಕನ್ಫ್ಯೂಸ್ ಆಗಬಾರ್ದಲ್ಲ ನಮಗೆ, ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ವಿಡಿಯೋನ ಒಂದು ಸಲ ಇಲ್ಲ ಅಂದರೆ 2 ಸಲ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ, ಇಲ್ಲಿಂದ ನಾನು 3 ಇಂಚಸ್ಸು ನೆಕ್ ವಿಡ್ತ್ ತೊಗೊಳ್ತಾ ಇದ್ದೀನಿ. ನಾನೇನು ಬ್ಯಾಕಲ್ಲಿ 2.5 ಇಂಚ್ ನೆಕ್ ವಿಡ್ತ್ ತೊಗೊಂಡಿದ್ದೀನಿ, ಫ್ರಂಟಲ್ಲಿ 3 ಇಂಚಸ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ಶೋಲ್ಡರು ಸೇಮ್ ನೀವು ಬ್ಯಾಕಲ್ಲಿ ಏನು ತೊಗೊಂಡಿರ್ತೀರೋ ಫ್ರಂಟಲ್ಲೂ ಅದೇ ರೀತಿ ತಗೊಳ್ಳಿ, ಓಕೆನಾ. 3.5 ಇಂಚಸ್ಸು ಬ್ಯಾಕಲ್ಲೂ ತೊಗೊಂಡ್ರೋ ಶೋಲ್ಡರು, ಫ್ರಂಟಲ್ಲೂ 3.5 ಇಂಚ್ ತೊಗೊಳ್ಳಿ. ನೆಕ್ ವಿಡ್ತ್ ಮಾತ್ರ 1/2 ಇಂಚು ಜಾಸ್ತಿ ತೊಗೊಳ್ಳಿ. ಈಗ ನಮಗೆ ಬ್ಲೌಸಲ್ಲಿ ಫ್ರಂಟ್ ನೆಕ್ ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ನೋಡಿ, ಉಪ್ಪಟ್ಟಿ ಕಡೆಗೆ ಈ ರೀತಿ ಬ್ಲೌಸ್ನ ಪ್ಲೇಸ್ ಮಾಡ್ಕೊಳ್ಳಿ. ಈ ರೀತಿ ಇಟ್ಕೊಳ್ಳಿ. ನೀವು ಈ ರೀತಿ ಇಟ್ಕೊಂಡು ಟೇಪ್ನ ಇಲ್ಲಿ ಶೋಲ್ಡರ್ ಹತ್ರದಿಂದ ಈ ರೀತಿ ತಗೊಳ್ಳಿ. ಈ ರೀತಿ ತಗೊಂಡು ನೀವು ಒಂದ್ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ಎಷ್ಟಿದೆ ನೋಡ್ಕೊಳ್ಳಿ. ನನಗೆ ಇಲ್ಲಿ 6.5 ಬರ್ತಿದೆ. 6.5ಗೆ ನಾನು 1/2 ಇಂಚ್ ಸೇರಿಸ್ಕೊಂಡು ಇಲ್ಲಿ ಶೋಲ್ಡರ್ ಅಟ್ಯಾಚಿಗೆ ಬೇಕಲ್ಲ, 7 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 7 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಯಾವುದೇ ರೀತಿ ನಾನು ಎಕ್ಸ್ಟೆಂಡ್ ಮಾಡ್ತಾ ಇಲ್ಲ, ಯಾಕಂದರೆ ಇಲ್ಲಿ ನಾವು 3 ಇಂಚಸ್ ತೊಗೊಂಡಿದ್ದೀವಿ. ನೆಕ್ ಅನ್ನೋದು ಬ್ರಾಡಾಗಿ ಬರುತ್ತೆ. ಇಲ್ಲಿ ನೀವೇನು ಜಾಸ್ತಿ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಇಲ್ಲ ಅಂದರೆ ನೀವು ಒಂದ್ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲೇ ನಾನು ಶೇಪ್ನ ಡ್ರಾ ಮಾಡ್ತೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ನೀವು ಯಾವ ಶೇಪ್ನ ಮಾರ್ಕ್ ಮಾಡ್ಕೋಬೋದು. ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೆಕ್ ಡೀಪ್ ಅನ್ನೋದು ನೋಡಿ ಈ ರೀತಿ 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು ಇಲ್ಲಿಂದ ನೋಡಿ ಕರೆಕ್ಟಾಗಿ ನಮಗೆ ಬರಬೇಕಾಗತ್ತೆ. ಇಲ್ಲಿಗೆ ನೆಕ್ ಅನ್ನೋದು ನಮಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಇಷ್ಟು ತಗೊಂಡ್ರೆ ಇಷ್ಟಾದಮೇಲೆ ನೋಡಿ, ಇಲ್ಲಿ ಈ ಬ್ಯಾಕ್ ಪಾರ್ಟ್ಗಿಂತ ನಾನಿಲ್ಲಿ 1.5 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಫ್ರಂಟಿಗೆ. ನೋಡಿ, ಇಲ್ಲಿ 1.5 ಇಂಚ್ನ ನಾವು ಎಕ್ಸ್ಟ್ರಾ ಮಾರ್ಜಿನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ನಿಮ್ಗೆ ಯಾವುದೇ ರೀತಿ ಡೌಟ್ ಬರಬಾರ್ದು ಅಂತ ಇಲ್ಲೇ ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಇಲ್ಲೇ ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ತಿರೋದು. ಇಲ್ಲಾಂದರೆ ನಾನು ಸಪ್ರೇಟಾಗಿ ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೊಳ್ತಿದ್ದೆ. ನೋಡಿ, 1.5 ಇಂಚು ನೀಟಾಗಿ ಮೆಷರ್ಮೆಂಟ್ ತೊಗೊಂಡು ಎಕ್ಸ್ಟ್ರಾ ತೊಗೊಳ್ಳಿ. ಇಲ್ಲಿ ಇಷ್ಟು ತೊಗೊಂಡಿದ್ದಾದಮೇಲೆ ಈಗ ನಮಗೆ ಬ್ಲೌಸಲ್ಲಿ ಕಂಪಲ್ಸರಿ ನೀವು ಮಾಡಬೇಕಾಗಿರೋದು, ಇದಂತೂ ಮಿಸ್ ಮಾಡಬಾರ್ದು, ಅಪೆಕ್ಸ್ ಪಾಯಿಂಟ್ನ ಕಂಡುಹಿಡ್ಕೋಬೇಕು. ನೋಡಿ, ಇಲ್ಲಿ ಡಾಟ್ ನೀವು ಹಿಡ್ದಿರ್ತೀರಲ್ಲ, ಡಾಟ್ ಎಂಡ್ ಎಲ್ಲಾಗಿರುತ್ತೆ ನೋಡ್ಕೊಳ್ಳಿ. ಇಲ್ಲಿಗೆ ನೀವು ಅಪೆಕ್ಸ್ ಪಾಯಿಂಟ್ನ ಚೆಕ್ ಮಾಡ್ಕೋಬೇಕು. ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿಗೆ ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಟೇಪ್ನ ಈ ರೀತಿ ಇಟ್ಕೊಂಡ್ರೆ ನಿಮ್ಗೆ ಅಪೆಕ್ಸ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿ, ಇಲ್ಲಿಗೆ ಕರೆಕ್ಟಾಗಿ ನಮಗೆ 9 ಇಂಚಸ್ ಬರುತ್ತೆ ಅಪೆಕ್ಸ್ ಪಾಯಿಂಟು. ನಾನಿಲ್ಲಿ ಶೋಲ್ಡರ್ ಅಟ್ಯಾಚಿಗೆ ಸೇರಿಸಿ 9.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ, ಓಕೆನಾ. ಇದು ಅಪೆಕ್ಸ್ ಪಾಯಿಂಟು. ಈಗ ಇಲ್ಲಿ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ಇದು ಅಪೆಕ್ಸ್ ಪಾಯಿಂಟು. ಈಗ ನಾವು ಇಲ್ಲಿಂದ ಈ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡಿರೋದು ಅಂಡರ್ ಬಸ್ಟ್ ಪಾಯಿಂಟ್, ಅಂದರೆ ಅಪೆಕ್ಸ್ ಪಾಯಿಂಟ್ ಇದ್ದು ಕೆಳಗಡೆ ಅಂಡರ್ ಬಸ್ಟ್ ಪಾಯಿಂಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಈ ಶೇಪ್ ಬೆಲ್ಟ್ ಅಟ್ಯಾಚ್ ಆಗಿರೋ ಹತ್ರಕ್ಕೆ ನೋಡಿ, ಇಲ್ಲಿಂದ ನೀಟಾಗಿ ಟೈಟಾಗಿ ರೀತಿ ಬ್ಲೌಸ್ನ ಎಳ್ಕೊಳ್ಳಿ. ನಮಗಿಲ್ಲಿ 12.5 ಇಂಚು ಬರ್ತದೆ, ಓಕೆನಾ. 12.5 ಇಂಚು ಇಲ್ಲಿಂದ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. 12.5ಗೆ ನಮ್ಮ ಸ್ಟಿಚ್ಚಿಂಗ್ ಮಾರ್ಜಿನ್ ಸೇರಿಸಿ ನಾವಿಲ್ಲಿ ನೋಡಿ ಸ್ಟಿಚ್ಚಿಂಗ್ ಮಾರ್ಜಿನ್ ಸೇರಿಸಿ 13.5ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನು, ಓಕೆನಾ. 13.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಹಾಕ್ಕೊಳ್ಳೋಣ.
ಈಗ ನಾವಿಲ್ಲಿ ಡಾಟ್ನ ಮಾರ್ಕ್ ಮಾಡ್ಕೋಬೇಕು. ಓಕೆನಾ, ಇಲ್ಲಿ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನೋಡಿ ಇಲ್ಲಿಂದ ನಾನು 1.5 ಇಂಚಿನ ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಿದೆಯಾ ನಿಮಗೆ? ಇಲ್ಲಿಂದ ಈ ಲೈನಿಂದ ಅಂಡರ್ ಬಸ್ಟ್ ಪಾಯಿಂಟ್ ಏನಿದೆಯೋ ಇಲ್ಲಿಂದ 1.5 ಇಂಚಿನ ಮೈನಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇಷ್ಟು ಮೈನಸ್ ಮಾಡಿದ್ದ ಆದಮೇಲೆ ಇಲ್ಲಿಂದ ನೋಡಿ 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈ ರೀತಿ 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಮತ್ತೆ 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇದು ಏನಪ್ಪ ಅಂತಂದರೆ ನೋಡಿ, ನಿಮಗೆ ಉಕ್ಸ್ ಪಟ್ಟಿ ಹತ್ರ ತಗೊಳ್ಳಿ. ಈ ಡಾಟ್ ಲೆಂತ್ ಇಲ್ಲಿಂದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 2.5 ಇಂಚಿದೆ. ಈ ಡಾಟ್ ವಿಡ್ತು ನಿಮಗೆ ಎಷ್ಟು ಬೇಕು ನೋಡ್ಕೊಳ್ಳಿ, ಅದು ಚೆಕ್ ಮಾಡ್ಕೊಳ್ಳಿ. ನೋಡಿ 1 ಇಂಚ್ ಬರ್ತಿದೆ, ಅಂದರೆ ಇಲ್ಲಿ 2 ಇಂಚ್ ಆದರೆ ಸಾಕು. ನಾನಿಲ್ಲಿ 2.5 ತೊಗೊಂಡಿದ್ದೀನಿ, 1.25 ತೊಗೊಂಡಿದ್ದೀನಿ, ಕಪ್ ಶೇಪ್ ನೀಟಾಗಿ ಬರುತ್ತೆ ಅಂತ. ಓಕೆನಾ, ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾವು ಈ ಕರ್ವ್ ಸ್ಕೇಲ್ ಏನಿದೆಯೋ ಅದನ್ನು ಪ್ಲೇಸ್ ಮಾಡ್ಕೊಂಡು ಈ ರೀತಿ ಶೇಪ್ನ ಸೈಡ್ಗೆ ಈ ರೀತಿ ಡ್ರಾ ಮಾಡ್ಕೋಬೇಕಾಗತ್ತೆ. ಈ ರೀತಿ ಡ್ರಾ ಮಾಡಿ ಇಲ್ಲೂ ಕೂಡ ಡ್ರಾ ಮಾಡ್ಕೊಳ್ತೀನಿ. ಈ ಥರ ಶೇಪ್ ಕೊಡ್ತೀನಿ. ಈ ರೀತಿ ಶೇಪ್ ಕೊಟ್ಟಾಗ ನಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇಷ್ಟಾದಮೇಲೆ ಈಗ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟ್ ಸೈಡು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಫ್ರಂಟ್ ಸೈಡು ನಮ್ಗೆ ಇಲ್ಲಿಂದ ನೋಡಿ 1/2 ಇಂಚು ಇಲ್ಲಿ ಸ್ಲೀವ್ ಅಟ್ಯಾಚಿಗೆ ಬೇಕು, ಮತ್ತು ಇಲ್ಲಿ 1/2 ಇಂಚು ಶೇಪ್ ಬೆಲ್ಟ್ ಅಟ್ಯಾಚಿಗೆ ಬೇಕಾಗುತ್ತೆ. ಸೊ ಅಷ್ಟನ್ನು ಮಾರ್ಕ್ ಮಾಡಿಕೊಂಡು ಉಳಿದಿದ್ದನ್ನು ನೋಡಿ ಈ ರೀತಿ ಕ್ರಾಸಾಗಿ ಇಲ್ಲಿಂದ ಈ ರೀತಿ ಕ್ರಾಸಾಗಿ ನಾನು ಲೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಶೇಪ್ನ ಕೊಟ್ಟು ಕ್ರಾಸಾಗಿ ಈ ರೀತಿ ಲೈನ್ನ ಹಾಕ್ಕೋಬೇಕಾಗತ್ತೆ. ಇಷ್ಟು ನಿಮಗೆ ಅಂಡರ್ ಬಸ್ ಲೈನಿಂದ ನಮಗೆ ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಳೋದು. ಇಲ್ಲಿಂದ ಈ ಕಡೆಗೆ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ನೋಡೋಣ. ಈಗ ಫಸ್ಟ್ ನಾನು ಆರ್ಮೋಲ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಆರ್ಮೋಲ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ 3.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡೋಣ. ಇಲ್ಲೂ ಕೂಡ 3.5 ಇಂಚಿಗೆ ಮಾರ್ಕ್ನ ಮಾಡಿದ್ದೀನಲ್ಲ, ಸೊ ಇಲ್ಲೂ ಕೂಡ 3.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಲೆಂತ್ ಬಂದು ಬ್ಯಾಕ್ ಏನು ತೊಗೊಂಡಿದ್ದೀನೋ ಸೇಮ್ ಅದೇ ರೀತಿ ಲೆಂತ್ನ ತೊಗೊಳ್ತಿದ್ದೀನಿ. ಇಲ್ಲಿ ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ ಈ ರೀತಿ. ಈಗ ನಮಗೆ ಚೆಸ್ಟ್ ಎಷ್ಟು ಬೇಕು ಫ್ರಂಟ್ ಪಾರ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ. ನಮಗೆ 9.5 ನಮಗೆ ಚೆಸ್ಟ್ ಅನ್ನೋದು ಬೇಕಾಗತ್ತಲ್ಲ. ನೋಡಿ ಬ್ಲೌಸ್ನ ಈ ರೀತಿ ಇಟ್ಕೊಳ್ಳಿ. ನೋಡಿ ಕರೆಕ್ಟಾಗಿ ನಮಗೆ 9.5 ಇಂಚ್ ಬೇಕು. ನಾನಿಲ್ಲಿ ನೋಡಿ ಇಲ್ಲಿಂದ 9.5 ಇಂಚನ್ನ ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ ಲೂಸಿಂಗ್ ತಗೊಳ್ತಾ ಇದ್ದೀನಿ 3/4 ಇಂಚು ಲೂಸಿಂಗು ಕಂಪಲ್ಸರಿ ತೊಗೊಳ್ಳಿ. ಯಾಕಂದರೆ ನಿಮ್ಗೆ ಇಲ್ಲಿ ಡಾಟ್ನ ಮಾರ್ಕ್ ಮಾಡ್ಕೋಬೇಕಾದ್ರೆ ಡಾಟ್ ನಮಗೆ ನೀಟಾಗಿ ಕುತ್ಕೋಬೇಕಂದ್ರೆ ನಮಗೆ ಲೂಸಿಂಗ್ ಅನ್ನೋದು ಕಂಪಲ್ಸರಿ ಬೇಕಾಗುತ್ತೆ. ಇಲ್ಲಿಂದ ಎಕ್ಸ್ಟ್ರಾ ಮಾರ್ಜಿನು 1.5 ಇಂಚು ನಾವು ಎಕ್ಸ್ಟ್ರಾ ಈ ಬ್ಲ್ಯಾಕಲ್ಲಿ ಬಿಟ್ಟಿದ್ದೀವಲ್ಲ ಬ್ಯಾಕಲ್ಲಿ, ಸೊ ಅದನ್ನೇ ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಮಗೆ ರೆಡಿ ಅನ್ನೋದು ಇದು ಎಕ್ಸ್ಟ್ರಾ ಮಾರ್ಜಿನ್ ಆಗಿರೋದ್ರಿಂದ ನಾವು ಇಲ್ಲಿಂದನೇ ಆರ್ಮೋಲ್ ರೌಂಡಿಗೆ ಶೇಪ್ನ ಕೊಡಬೇಕಾಗತ್ತೆ. ಸೊ ಇಲ್ಲಿಂದ ಈಗ ನೋಡ್ಕೊಳ್ಳಿ, ಇಲ್ಲಿಂದ ಮಿಡ್ಲ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ನಿಧಾನವಾಗಿ ಡೀಟೇಲ್ಡಾಗಿ ಹೇಳ್ಕೊಡ್ತಾ ಇದ್ದೀನಿ, ನೀವು ಕನ್ಫ್ಯೂಸ್ ಆಗಬೇಡಿ. ಕನ್ಫ್ಯೂಸ್ ಮಾಡಿಕೊಂಡ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಒಂದು ಸಲ ಅಲ್ಲ ಅಂದರೆ 2 ಸಲ ವೀಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿಂದ ಶೇಪ್ನ ಈ ರೀತಿ ಕೊಡೋಣ. ನೋಡಿ ಈ ರೀತಿ ಶೇಪ್ನ ಕೊಟ್ಟು ನೀವು ಕಟ್ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಆರ್ಮೋಲಲ್ಲಿ ಯಾವುದೇ ರೀತಿ ಸಮಸ್ಯೆ ಅನ್ನೋದು ಬರೋದಿಲ್ಲ. ನೀಟಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ಓಕೆನಾ, ಇಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಈಗ ಒಂದ್ಸಲ ನಾವು ಇಲ್ಲಿಗೆ ನಾವು ಸ್ಲೀವ್ನ ಅಟ್ಯಾಚ್ ಮಾಡೋದು ಅಲ್ವಾ, ಇಲ್ಲಿ ಡಾಟ್ನ ಇಟ್ಕೊಳ್ಳಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ನಮಗೆ ಎಷ್ಟು ಬೇಕು. 8.25 ಬೇಕು, 8.25 ಬರ್ತಿದೆಯಾ ಅಂತ ಇಲ್ಲಿಂದ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನೋಡಿ ನಮಗಿಲ್ಲಿ 10 ಬರ್ತಿದೆ. 1/2 ಇಂಚ್ ಮಾರ್ಜಿನ್ಗೆ ಹೋಗುತ್ತೆ. ನಮಗೆ 8.25 ಬೇಕು, ನನಗಿಲ್ಲಿ 3/4 ಇಂಚು ಜಾಸ್ತಿ ಬರ್ತಿದೆ. ಆ 3/4 ಇಂಚು ನಾನಿಲ್ಲಿ ಡಾಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಡಾಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ಈ ಕಾರ್ನರಲ್ಲಿ ಕರೆಕ್ಟಾಗಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಇಲ್ಲಿಂದ ನಾನು 1/2 ಇಂಚಿಗಿಂತೂ ಕಡಿಮೆ ಅಂದರೆ 1/4 ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ. ಈ ಕಡೆನೂ 1/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೋಡಿ ನಮಗಿದು ಅಫೆಕ್ಸ್ ಪಾಯಿಂಟ್ ಮೇಲೆ ನಾನು ಡಾಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಡಾಟ್ ನೋಡಿ 2.5 ಇಂಚು ಲೆಂತ್ನ ತೊಗೊಳ್ತಾ ಇದ್ದೀನಿ. ಕಾಣಿಸ್ತಿದೆಯಾ ನಿಮಗೆ?
ನೀವು 2.5 ಇಂಚು 40 ಸೈಜ್ವರೆಗೂ 2.5 ಇಂಚ್ ತೊಗೊಳ್ಳಿ. 40 ಮೇಲೆ ಹೋಯ್ತು ನಿಮ್ಮ ಚೆಸ್ಟ್ ಮೆಷರ್ಮೆಂಟು ಅಂದರೆ ನೀವು ಇಲ್ಲಿ 3 ಇಂಚಸ್ನ ತೊಗೊಳ್ಳಿ. ಇಲ್ಲಿ ನಾನು 38 ಆಗಿರೋದ್ರಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ 1/2 ಇಂಚ್ ಈ ಕಡೆಗೆ 1/2 ಇಂಚ್ ಈ ಕಡೆಗೆ ಡಾಟ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಕಪ್ ಶೇಪ್ ಅನ್ನೋದು ಬರುತ್ತೆ. ಯಾವುದೇ ರೀತಿ ಕಂಪ್ಲೇಂಟ್ಸ್ ಇರಲ್ಲ ಕಸ್ಟಮರ್ ಹತ್ರ, ನಮಗೆ ಕಪ್ ಶೇಪ್ ಟೈಟ್ ಆಗ್ತಿದೆ ಇಲ್ಲ ಚೆಸ್ಟ್ ಹತ್ರ ಹಿಡ್ದಂಗೆ ಆಗ್ತಿದೆ, ಈ ಥರ ಕಂಪ್ಲೇಂಟ್ಸ್ ಎಲ್ಲ ಬರಬಾರ್ದಂದ್ರೆ ನೀವು ಈ ಡಾಟ್ನ ನೀಟಾಗಿ ಹಾಕ್ಕೋಬೇಕಾಗತ್ತೆ. ಸೊ ನಮಗೂ ಅಷ್ಟೇ ವೇರ್ ಮಾಡಿದಾಗ ಕಪ್ ಶೇಪ್ ನೀಟಾಗಿ ಬಂದಿಲ್ಲ ಅಂದರೆ ನಮಗೆ ಬ್ಲೌಸ್ ಅನ್ನೋದು ಚೆನ್ನಾಗಿ ಕೂರೋದಿಲ್ಲ. ಸೊ ನಿಮಗೆ ಡಾಟ್ ಲೆಂತ್ ಎಷ್ಟು ನಮಗೆ ಡೌಟ್ ಇದೆ ಅಂದರೆ ನೀವು ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ನಿಮಗೆ ಯಾವ್ದು ನೀಟಾಗಿ ಫಿಟ್ ಆಗುತ್ತೋ ಆ ಒಂದು ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ಅದ್ರ ಪ್ರಕಾರ ನೀವು ಮೆಜರ್ಮೆಂಟ್ನ ತೊಗೊಳ್ಳಿ. ನೋಡಿ ಇಲ್ಲಿ 2.5 ನಮಗೆ ಈ ಒಂದು ಡಾಟ್ ಲೆಂತು ಸಾಕಾಗತ್ತೆ. ಸೊ ಇಲ್ಲಿ ಮಿಡ್ಲು ಡಾಟ್ ಲೆಂತ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ನಮಗೆ 3 ಇಂಚ್ ಇದೆ. ನಾನಿಲ್ಲಿ ಮಾರ್ಜಿನ್ನ ಸೇರಿಸಿ ಲೆಕ್ಕ ಹಾಕ್ತಿದ್ದೀನಿ. 3 ಇಂಚ್ ಇದೆ. 3 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿಗೆ, ಓಕೆನಾ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 3.25, ಇಲ್ಲೂ ಕೂಡ 3.25 ಬರೋ ಥರ ಈ ರೀತಿ ಮಾರ್ಕ್ನ ಮಾಡಿಕೊಂಡು ಸ್ಟ್ರೈಟಾಗಿ ಲೈನ್ ಇರಬೇಕು. ಡಾಟ್ ಲೈನು ಈ ರೀತಿ ನೋಡಿ. ಈ ರೀತಿ ಡಾಟ್ನ ನೀವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇದು ಸ್ಟ್ರೈಟ್ ಈ ರೀತಿ ನೀವು ಒಂದು ಸ್ಕೇಲ್ನ ತೊಗೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ. ಈ ಡಾಟ್ ಲೆಂತ್ ನಿಮಗೆ 3.5 ಒಳಗಡೆ ಇರಲಿ, ನಿಮ್ಗೆ ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಮೆಜರ್ಮೆಂಟ್ ಪ್ರಕಾರನೇ ಬೇಕು ಅನ್ನೋದಾದರೆ ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ನಮಗಿಲ್ಲಿ ಹತ್ರ 3.25 ಬರ್ತಿದೆ. ನಾನಿಲ್ಲಿ 3.5ಗೆ ಒಂದು ಮಾರ್ಕ್ನ ಮಾಡ್ತೀನಿ, ಓಕೆನಾ. ಇಲ್ಲಿಂದ ಈ ಲೈನಿಂದ ಆರ್ಮೋಲ್ ನಾವೇನು ಲೈನ್ ಕೊಟ್ಟಿದ್ದೀವೋ ಅಲ್ಲಿಂದ 3.25ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ನೋಡಿ ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚು ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದನ್ನು ಈ ರೀತಿ ಜಾಯಿನ್ ಮಾಡ್ತೀನಿ. ಈ ರೀತಿ ಡಾಟ್ಗೆ ಜಾಯಿನ್ನ ಮಾಡಿಕೊಂಡಾಗ ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇದೊಂದು ಸಲ ನೋಡ್ಕೊಳ್ಳಿ. ಇಲ್ಲಿಂದ ಎಷ್ಟು ಉದ್ದ ಇದೆ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ನಮಗೆ ಹತ್ರ 4 ಬರ್ತಿದೆ. ಇಲ್ಲಿ ಎಷ್ಟು ಬರ್ತಿದೆ ಚೆಕ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಉದ್ದ ಮಾಡ್ಕೊಳ್ಳಿ. ಉದ್ದ ಮಾಡ್ಕೊಂಡು ನೀವು ಈ ರೀತಿ ಶೇಪ್ನ ಕೊಟ್ಕೊಳ್ಳಿ. ಯಾಕೆಂದರೆ ಇದು ನಮಗೆ ಡಾಟ್ ಉದ್ದನೋ ಜಾಸ್ತಿ ಆಗ್ಬಿಡುತ್ತೆ, ಇದು ತುಂಡ ಆಗ್ಬಿಡುತ್ತೆ. ಇದು ಮೇಲಕ್ಕಿದೆಯಲ್ಲ ಇದು ಡೌನ್ಗಿದೆಯಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ನ ಮಾಡಿಕೊಂಡ್ರೆ ನಿಮಗೆ ಫೋಲ್ಡ್ ಮಾಡಿಕೊಂಡ್ರೆ ನೀಟಾಗಿ ನೋಡಿ ರೌಂಡಿಂಗ್ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದನ್ನು ಸ್ವಲ್ಪ ಗಮನ ಇಟ್ಕೊಳ್ಳಿ. ಇಷ್ಟಾದಮೇಲೆ ನೀವು ಒಂದು ಸ್ವಲ್ಪ ಇಲ್ಲಿ ಟ್ರಯಾಂಗಲ್ ಥರ ಕಟ್ ಮಾಡ್ಕೊಳ್ರಿ, ಚೆನ್ನಾಗಿ ಬರುತ್ತೆ ಶೇಪ್ ಅನ್ನೋದು ನಿಮಗೆ. ಸೊ ಇಷ್ಟಾದಮೇಲೆ ನಿಮಗೇನಾದರೂ ಇಲ್ಲಿ 4th ಡಾಟ್ ಬೇಕಂದರೆ ನೀವು ಮಾರ್ಕ್ನ ಮಾಡ್ಕೋಬೋದು. ಈಗ ನಮಗೆ ವೇಸ್ಟ್ ಎಷ್ಟು ಬೇಕು, ಬ್ಲೌಸಲ್ಲಿ ವೇಸ್ಟ್ನ ಮಾರ್ಕ್ ಮಾಡ್ಕೊಂಡ್ವಲ್ಲ, ನೋಡಿ ಇಲ್ಲಿಂದ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ವೇಸ್ಟ್ ಎಷ್ಟು ಇಲ್ಲಿಗೆ ನೋಡಿ 8.25 ನಮ್ಮದು ವೇಸ್ಟ್ ಬಂದಿರೋದು. ಸೊ ಫ್ರಂಟಲ್ಲಿ 8.25 ಬರೋ ಥರ ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ನಮಗೆ 2.5 ಬರುತ್ತೆ. ಇಲ್ಲಿಂದ 2.5 ಬಿಟ್ಟು ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ 8.25 ನಮಗೆ ಕರೆಕ್ಟಾಗಿ ಇಲ್ಲಿ ಬರ್ತಿದೆ. ಎಕ್ಸ್ಟ್ರಾ ಮಾರ್ಜಿನ್ ನಮಗೆ 1.5 ಇಂಚು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ 2 ಲೈನ್ನ ಸೇರಿಸಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ ಈ ರೀತಿ. ನೋಡಿ ಬ್ಯಾಕಿಗಿಂತೂ ಫ್ರಂಟಲ್ಲಿ ನಿಮ್ಗೆ ಎಷ್ಟು ಎಕ್ಸ್ಟೆಂಡ್ ಆಗಿದೆ ಅಂತ. ಸೊ ಇದು ನಾವು ಎಕ್ಸ್ಟೆಂಡ್ ಮಾಡ್ಕೊಂಡಿಲ್ಲ ಅಂದರೆ ನಮಗಿಲ್ಲಿ ಬ್ಲೌಸ್ ಅನ್ನೋದು ಫಿಟ್ಟಿಂಗ್ ಬರೋದಿಲ್ಲ. ಇದ್ರ ಕಡೆ ಸ್ವಲ್ಪ ಗಮನ ಇರಲಿ. ಬಿಗಿನರ್ಸ್ ಆದರೆ ನೀವು ಬ್ಯಾಕಲ್ಲಿ ಏನು ಮಾಡ್ಕೊಂಡಿದ್ದೀರೋ ಅದೇ ಮಾರ್ಕಿಂಗ್ ಮೇಲೆ ನೀವು ಫ್ರಂಟ್ನ ಮಾರ್ಕ್ ಮಾಡ್ಕೋತೀರಾ. ಆ ರೀತಿ ಮಾಡ್ಕೊಂಡಾಗ ಈ ರೀತಿ ಬ್ಯಾಕ್ ಏನಿದೆಯೋ ಅಷ್ಟೇ ನೀವು ಕಟ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಚೆಸ್ಟ್ ಪಾರ್ಟ್ ಅನ್ನೋದು ಟೈಟ್ ಆಗಿಬಿಡುತ್ತೆ. ನೀವು ಕಂಪಲ್ಸರಿ ಮೆಜರ್ಮೆಂಟ್ ಪ್ರಕಾರ ಈ ರೀತಿ ಎಕ್ಸ್ಟೆಂಡ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಆಗಲೇ ನಿಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಇಷ್ಟು ನಿಮಗೆ ಡೌಟು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ನ ಕೊಡ್ತೀನಿ. ನೋಡಿ ನೆಕ್ ಶೇಪ್ ಅನ್ನೋದು ಇಲ್ಲಿ ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ 4th ಡಾಟ್ ಬೇಕು ಅಂದರೆ ನಿಮಗೆ ನೋಡಿ ಈ ಲೈನ್ ಏನಿದೆಯೋ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ನೀವಿಲ್ಲಿ ಮೈನಸ್ ಮಾಡ್ಕೋಬೇಡಿ. ನಿಮಗೆ ಡಾಟ್ ಬೇಕು ಅಂದರೆ ನೀವು ಇಲ್ಲಿ ಮೈನಸ್ ಮಾಡಬೇಡಿ. ಇದೇ ರೀತಿ ಸ್ಟ್ರೈಟಾಗಿ ಲೈನ್ನ ಹಾಕ್ಕೊಳ್ಳಿ. ಇಲ್ಲಿ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ಡಾಟ್ನ ಯಾವ ರೀತಿ ಮಾರ್ಕ್ ಮಾಡ್ತೀರಾ ಅಂದರೆ 4.25ಇಂದ ನೀವು 5 ಒಳಗಡೆ ಇರಲಿ ಈ ಡಾಟ್ ಲೆಂತು. ನೋಡಿ 5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಏನು ಮೈನಸ್ ಮಾಡಿದಿರೋ ಅದನ್ನು ಈ ಡಾಟ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೈನಸ್ ಮಾಡೋಕೆ ಹೋಗ್ಬೇಡಿ, ಸ್ಟ್ರೈಟಾಗಿ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಮಾರ್ಕ್ನ ಮಾಡಿಕೊಂಡು ನೀವು ಈ ಡಾಟ್ನ ನೋಡಿ ಇಲ್ಲಿಗೆ ನೀಟಾಗಿ ಸೇರಿಸ್ಬೇಕಾಗತ್ತೆ. ಈ ರೀತಿ ಸೇರಿಸಿದಾಗ ನಿಮಗೆ ಪರ್ಫೆಕ್ಟಾಗಿ ನಿಮಗೆ ಕಪ್ ಶೇಪ್ ಅನ್ನೋದು ಬರುತ್ತೆ. ಸೊ ನಿಮ್ಗೆ ಏನೇ ಡೌಟು ಬೇಡ ಇದರಲ್ಲಿ. ಇಷ್ಟು ಮಾರ್ಕ್ ಮಾಡಿದ್ದಾದಮೇಲೆ ಈಗ ನೋಡಿ ನಾನು ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಶೇಪ್ ಬೆಲ್ಟ್ನ ಮಾಡ್ಕೊಳ್ಳೋದಕ್ಕೆ ನೋಡಿ ಇಲ್ಲಿ ಏನು ನಾನು 1.5 ಇಂಚು ಮೈನಸ್ ಮಾಡ್ಕೊಂಡಿದ್ದೀನಲ್ಲ, ಸೊ ಇಲ್ಲಿ ಕಾಣಿಸ್ತಿದೆ ನಿಮಗೆ.
ಈ ಲೈನ್ ಇದೆಯಲ್ಲ, ಈ 1.5 ಇಂಚು ಮೈನಸ್ ಮಾಡಿರೋ ಹತ್ರ ನಮಗೆ ಫಸ್ಟು ಎಷ್ಟು ಲೆಂತ್ ಬೇಕು ಈ ಒಂದು ಬೆಲ್ಟು ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ಬ್ಲೌಸಲ್ಲಿ ಬೆಲ್ಟ್ ಅನ್ನೋದು ಸ್ವಲ್ಪ ಲೆಂತಾಗೇ ಇದೆ. ಸೊ ಅದು ಹೆಂಗಿದೆಯೋ ಹಾಗೆ ನಾನು ಇಡ್ತೀನಿ, ಯಾಕಂದರೆ ಅವ್ರು ಇದು ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ. ನೋಡಿ, 3.25 ರೆಡಿ ಬರುತ್ತೆ ಫ್ರಂಟಲ್ಲಿ. ಸೈಡಿಗೆ ಬಂದರೆ 3 ರೆಡಿ ಬರುತ್ತೆ, ಇಲ್ಲೂ ಕೂಡ 3 ರೆಡಿ ಬರುತ್ತೆ. ಸೊ ಇಲ್ಲಿ ನನಗೆ ಎಷ್ಟು ಬೇಕು, 3.25 ನಮಗೆ ರೆಡಿ ಬೇಕು ಅಂದರೆ ನೋಡಿ, ಇಲ್ಲಿ ನಾನು 4 ಇಂಚು 4.25 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಏನು ಉಳಿದಿರೋ ಶೇಪ್ ಇದೆಯೋ ಅದು ನಮಗೆ ಬೇಡ. ಸೊ ಇಲ್ಲಿ ನೋಡಿ 3.5 ಸಾಕು ನಮಗೆ 3 ಅನ್ನೋದು ರೆಡಿ ಬರುತ್ತೆ. ಇಲ್ಲೂ ಕೂಡ 3.5 ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ನ ಮಾಡಿಕೊಂಡು ನಾನು ನೋಡಿ ಇಲ್ಲಿಂದ ಶೇಪ್ನ ಕೊಡ್ತೀನಿ. ಈ ರೀತಿ ನೋಡಿ, ಇಲ್ಲಿಂದ ನೀಟಾಗಿ ಈ ರೀತಿ ಶೇಪ್ನ ಕೊಡ್ತೀನಿ. ಈ ರೀತಿ ನಮ್ಗೆ ಇವಾಗ ಈ ಎಕ್ಸ್ಟ್ರಾ ಅನ್ನೋದು ಬೇಡ. ನಮಗೆ ಇಲ್ಲಿಂದ ನಿಮಗೆ ಲೆಂತ್ ಎಷ್ಟು ತಗೋಬೇಕು ಅನ್ನೋದು ಕೂಡ ಡೌಟ್ ಇರುತ್ತೆ. 8.25 ವೇಸ್ಟ್ ಅಲ್ವಾ, 8.25ಗೆ ನಾನು ಒಂದು 3 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ, ಇಲ್ಲಿ ಕರೆಕ್ಟಾಗಿ ನೀವು ಕಟ್ ಮಾಡ್ಕೊಳ್ಳಿ. 2.5 3 ಇಂಚನ್ನ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಶೇಪ್ ಬೆಲ್ಟ್ ಅನ್ನೋ ಸ್ವಲ್ಪ ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ. ಕಡಿಮೆ ಆಗೋ ಥರ ಮಾತ್ರ ಕಟ್ ಮಾಡ್ಕೋಬೇಡಿ, ಯಾಕಂದರೆ ನಿಮಗೆ ಕಡಿಮೆ ಆದರೆ ನಾವು ಮತ್ತೆ ಅಡ್ಜಸ್ಟ್ ಮಾಡೋದಕ್ಕಾಗೋದಿಲ್ಲ. ಎಕ್ಸ್ಟ್ರಾ ಆದರೆ ಬೇಕಾದ್ರೆ ನಾವು ಅದನ್ನ ಕಟ್ ಮಾಡಿ ಬಿಸಾಕ್ಬೋದು. ಸೊ ಅದನ್ನು ಸ್ವಲ್ಪ ಗಮನ ಇಟ್ಕೊಳ್ಳಿ. ನೀವು ಕಂಪಲ್ಸರಿ ಒಂದು 1/2 ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಳ್ಳೋದು ಉತ್ತಮ. ನೋಡಿ, ಈ ರೀತಿ ನಾನು ಶೇಪ್ ಬೆಲ್ಟ್ಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇಲ್ಲೇ. ಆವಾಗ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಅನ್ನೋದು ಇರೋದಿಲ್ಲ. ನೋಡಿ, ಶೇಪ್ ಬೆಲ್ಟ್ ವಿತ್ ಫ್ರಂಟ್ ಪಾರ್ಟು ಎರಡೂ ಕೂಡ ಅಟ್ ಎ ಟೈಮ್ಗೆ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ನಿಮಗೆ ಇಷ್ಟು ಫ್ರಂಟ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ನೀವು ಪರ್ಫೆಕ್ಟಾಗಿ ನೆಕ್ನು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನೇನು ಟ್ರಯಾಂಗಲ್ ಈ ಆರ್ಮೋಲ್ ಹತ್ರ ಕೊಟ್ಟಿರೋ ಶೇಪು ನೋಡಿ 1/4 ಇಂಚಲ್ಲಿ ಕ್ರಾಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 1/4 ಇಂಚ್ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಸೈಡ್ ಕಟ್ ಮಾಡಿಕೊಂಡು ಈ ಆರ್ಮೋಲ್ ಏನಿದೆಯೋ ಇಲ್ಲಿ ಜಸ್ಟ್ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಕಟ್ ಮಾಡ್ಕೊಂಡು ನೀವು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಕಪ್ ಶೇಪ್ ಬರುತ್ತೆ. ಇಲ್ಲೂ ನೋಡಿ 1/4 ಇಂಚಷ್ಟು ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಅಷ್ಟೇ ನಿಮಗೆ ಫಿಟ್ಟಿಂಗಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆನಾ. ಈಗ ನಾನು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಾರ್ಕಿಂಗ್ ಏನು ಮಾಡಿದ್ದೀನೋ ಸೇಮ್ ಆ್ಯಸ್ ಇಟ್ ಈಸ್ ನಾನು ಶೇಪ್ ಬೆಲ್ಟ್ನ ನೀಟಾಗಿ ರೀತಿ ಕಟ್ ಮಾಡಿಕೊಂಡೆ. ಇಲ್ಲಿ ಕ್ರಾಸಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ, ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟು ಫ್ರಂಟ್ ಪಾರ್ಟು. ನೋಡಿ, ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಯಿತು, ಶೇಪ್ ಬೆಲ್ಟು ಮತ್ತು ಫ್ರಂಟ್ ಪಾರ್ಟು 3 ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಫಸ್ಟಿಗೆ ಇಲ್ಲಿ ಮಾರ್ಜಿನ್ ಸಮ ಇರಲ್ವಲ್ಲ, ಒಂದು ಸ್ಟ್ರೈಟ್ ಲೈನ್ನ ಹಾಕೋಬೇಕಾಗತ್ತೆ. ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಇಲ್ಲಿರುವಂಥ ಎಕ್ಸಸ್ನ ನಾವು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸಲ ಬ್ಯಾಕ್ ಪಾರ್ಟ್ನ ತಗೊಂಡು ಆರ್ಮೋಲ್ ನಮ್ಗೆ ಎಷ್ಟು ರೆಡಿ ಲೂಸಿಂಗ್ ಬೇಕು ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾವೇನು ಈ ಶೋಲ್ಡರ್ ಅಟ್ಯಾಚ್ಗೆ ಕ್ಲಾತ್ 1/2 ಇಂಚ್ ಬಿಟ್ಟಿದ್ದೀವೋ ಅದನ್ನು ಬಿಟ್ಟು ಇಲ್ಲಿಂದ ನೋಡಿ ಎಷ್ಟು ಲೂಸಿಂಗ್ ಬೇಕು ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಟೇಪ್ನ ಈ ರೀತಿ ಮೂವ್ ಮಾಡಬೇಕು. ನೋಡಿ, ನಮಗೆ ಬೇಕಾಗಿರೋದು ಇಲ್ಲಿಗೆ 8 ಎಷ್ಟು ಬರ್ತಿದೆ ನಮಗಿಲ್ಲಿ ನೋಡಿ 8 ಬೇಕು ನಮಗೆ. 8 ಅಲ್ಲ 8.25 ಬೇಕು. 8.25ಗೆ ನಾವಿಲ್ಲಿ ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕ್ರಾಸಾಗಿ ನಮಗೆ 8.25 ಅನ್ನೋದು ಬರಬೇಕು. ಅದಕ್ಕಿಂತ ಮುಂಚಿತವಾಗಿ ಲೈನಿಂಗ್ ಬ್ಲೌಸ್ನ ನಾವು ಮೆಜರ್ಮೆಂಟ್ ಬ್ಲೌಸ್ನ ತೊಗೊಂಡು ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಸ್ಲೀವ್ ಲೆಂತು ಈ ರೀತಿ ಶೋಲ್ಡರಲ್ಲಿ ನಾವೇನು ಸ್ಲೀವ್ ಅಟ್ಯಾಚ್ ಮಾಡಿದ್ದೀವೋ ಇಲ್ಲಿಂದ ತೆಗೆದು ನೀಟಾಗಿ ಟೇಪ್ನ ಈ ರೀತಿ ಟೈಟಾಗಿ ತೊಗೊಳ್ಳಿ. ನೋಡಿ, 9.25 ಬಂತು. ಸೊ 9.25ಗೆ 1 ಇಂಚನ್ನ ಸೇರಿಸ್ಕೊಂಡು 10.25 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. 10.25 ಇಂಚ್ 1 ಇಂಚ್ ಏನಕ್ಕೆ ಎಕ್ಸ್ಟ್ರಾ ಅಂದರೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗುತ್ತಲ್ಲ. ಸೊ ಹಾಗಾಗಿ ನಾವು 1 ಇಂಚನ್ನ ಆ್ಯಡ್ ಮಾಡಿಕೊಂಡು 10.5 ಇಂಚಿಗೆ ಒಂದು ಮಾರ್ಕ್ನ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮಗೆ ಬೇಕಾಗಿರೋದು ಎಷ್ಟು 8.25 ಇಂಚು. ಹಿಂಗೆ ಕ್ರಾಸಾಗಿ ತೊಗೊಂಡ್ರೆ ಬರುತ್ತಾ ಅಂತ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟು ಎಕ್ಸ್ಟ್ರಾ ಮಾರ್ಜಿನ್ 1.5 ಇಂಚು ನಮಗೆ ಫ್ಯಾಬ್ರಿಕ್ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ. ಈಗ ನೋಡಿ, ಇಲ್ಲಿಂದ ನಾನು ನೀವು ಬೇಕಾದ್ರೆ ಮೆಷರ್ಮೆಂಟ್ ಬ್ಲೌಸ್ನ ಈ ರೀತಿ ಪ್ಲೇಸ್ ಮಾಡ್ಕೊಂಡು ಸ್ಲೀವ್ನ ಸೊ ಆ್ಯಸ್ ಇಟ್ ಈಸ್ ನೀವು ಕಟ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಮೆಷರ್ಮೆಂಟ್ ಬ್ಲೌಸ್ನ ಇಟ್ಟು ನೋಡಿ ಹ್ಯಾಂಡ್ ಡೌನಿಂಗ್ ಎಷ್ಟಿದೆ ಅಂತ ಮಾರ್ಕ್ನ ಮಾಡ್ಕೋಬೋದು. ಈ ರೀತಿ ನೋಡಿ, ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನೆಕ್ಸ್ಟು 1/2 ಇಂಚ್ ಸ್ಟಿಚಿಂಗ್ ಬೇಕಲ್ಲ, ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಅಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇದು ಮರಿದೆ ಮಾರ್ಕ್ ಮಾಡ್ಕೋಬೇಕಾಗಿದೆ. ನೋಡಿ, ಇಲ್ಲಿ 1/2 ಇಂಚು ನೀವು ಎಕ್ಸ್ಟ್ರಾ ಸ್ಟಿಚಿಂಗಿಗೋಸ್ಕರ ಬಿಡಬೇಕು, ಈ ಕಡೆ 1/2 ಇಂಚು ಸ್ಟಿಚಿಂಗಿಗೋಸ್ಕರ ಬಿಡಬೇಕು. ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀವು ಹ್ಯಾಂಡ್ಸ್ನ ಮಾರ್ಕ್ ಮಾಡ್ಕೋಬೇಕಾಗಿರೋದು. ಸೊ ಇದನ್ನು ವೇರಿಯೇಷನ್ ಮಾಡಬಾರ್ದು. ಇಲ್ಲಿ 1/2 ಇಂಚು ಇಲ್ಲಿ 1/2 ಇಂಚು ಕಂಪಲ್ಸರಿ ಬಿಟ್ಟಿರಬೇಕಾಗತ್ತೆ.
ಇಷ್ಟಾದಮೇಲೆ ಈಗ ಚೆಕ್ ಮಾಡ್ಕೊಳ್ಳೋಣ ನಮಗೆ ಹ್ಯಾಂಡ್ ಡೌನ್ ನೋಡೋ ಕ್ಯಾಪ್ ಡೌನ್ ಎಷ್ಟು ಬಂದಿದೆ ನಮಗೆ ಅಂತ ನೋಡೋಣ. ನೋಡಿ ಇಲ್ಲಿ ನನಗೆ 3.25 ಇಂಚ್ ಬಂದಿದೆ. 3.25 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಾವು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನಮಗೆ ರೆಡಿ ಅನ್ನೋದು ಬರುತ್ತೆ. ಸ್ಟಿಚಿಂಗ್ ಮಾರ್ಜಿನ್ ಹೋಗಿ ನಮಗೆ ಇಲ್ಲಿಗೆ ರೆಡಿ ಬರುತ್ತೆ. ಸೊ ಇಷ್ಟಾದಮೇಲೆ ನೋಡಿ 8.25ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಎಕ್ಸ್ಟ್ರಾ ಮಾರ್ಜಿನು 1.5 ಇಂಚ್. ನೋಡಿ ಇಲ್ಲಿ ನಮಗೆ ಎಕ್ಸಸ್ ಇನ್ನೂ ಜಾಸ್ತಿ ಇದೆ, ಇಲ್ಲಿ ಪೀಸ್ ಜಾಸ್ತಿ ಕಟ್ಟಬೇಕಾಗುತ್ತೆ, ಹಾಗಾಗಿ ಇನ್ನೊಂದು ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೀಗೆ ಯಾಕೆ ಹಿಂಗೆ ಫೋಲ್ಡ್ ಮಾಡ್ಕೋಬೋದಲ್ಲ, ಹಿಂಗೆ ಯಾಕೆ ಫೋಲ್ಡ್ ಮಾಡ್ಕೊಳ್ಬಾರ್ದು ಅಂತ ನೀವು ಕೇಳೋದಾದರೆ ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ 2 ಪೀಸ್ಗಷ್ಟೇ ನೀವು ಪೀಸ್ ಕಟ್ಟಬೇಕಾಗಿ ಬರುತ್ತೆ. ನೀವು ಈ ರೀತಿ ಡಬಲ್ ಫೋಲ್ಡ್ನ ಮಾಡ್ಕೊಂಬಿಟ್ರೆ ನಿಮ್ಗೆ ಏನಾಗುತ್ತೆ ನೋಡಿ, ಇಲ್ಲಿ ನಮಗೆ ಬಟ್ಟೆ ಅನ್ನೋದು ಸಾಕಾಗಲ್ಲ. ಇಲ್ಲಿ ನೋಡಿ ಕರೆಕ್ಟಾಗಿ ಈ 4 ಪೀಸ್ಗೂ ನೀವು ಪೀಸ್ ಕಟ್ಟಬೇಕಾಗಿ ಬರುತ್ತೆ. ಸೊ ಅದು ಕಷ್ಟ ಆಗಲ್ಲ. ಕಷ್ಟ ಆಗಬಾರ್ದು ಅಂದರೆ ನೀವು ನೋಡಿ ಇಲ್ಲಿಂದ ನೀಟಾಗಿ ಈ ರೀತಿ ತಗೊಳ್ಳೋದ್ರಿಂದ ನಿಮಗೆ ಈ 2 ಪೀಸಿಗೆ ಮಾತ್ರ ನೀವು ಪೀಸ್ ಕಟ್ಕೋಬೋದು. ಈಸಿ ಮೆಥಡ್ ಇದು. ಸೊ ಸಿಂಪಲ್ಲಾಗಿ 2 ಪೀಸಿಗೆ ಕಟ್ಕೊಂಡ್ರೆ ಬೇಗ ಕೆಲಸ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅಷ್ಟೇ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇರೋದು. ಇಲ್ಲ ನಾವು ಡಬಲ್ ಫೋಲ್ಡ್ ಮಾಡ್ಕೊಂಡು 4ಕ್ಕೂ ಪೀಸ್ ಕಟ್ಕೊಳ್ತೀವಿ ಅಂದರೆ ಕಟ್ಕೋಬಹುದು ನೀವು, ಟೈಮ್ ಸ್ವಲ್ಪ ಸೇವ್ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ. ನೋಡಿ 8.25 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು ಈ ರೀತಿ ಮಾರ್ಕ್ನ ಮಾಡ್ಕೋಬೇಕು. ಕ್ರಾಸಾಗಿ ನೀವು ಈ ಥರ ಟೇಪ್ನ ಇಟ್ಕೊಂಡಾಗ ನಿಮಗೆ ಕರೆಕ್ಟಾಗಿ ಇಲ್ಲಿ 8.25 ಬರಬೇಕು, ಎಕ್ಸ್ಟ್ರಾ ಮಾರ್ಜಿನು ಇಲ್ಲಿಗೆ ಬರುತ್ತೆ. ಸೊ ಇಷ್ಟು ಮಾರ್ಕ್ ಮಾಡಿದ್ದಾದಮೇಲೆ ನೋಡಿ ಇಲ್ಲಿ 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಸ್ಲೀವ್ ಶೇಪ್ನ ಡ್ರಾ ಮಾಡಬೇಕಾಗುತ್ತೆ. ನೋಡಿ ನಿಮ್ಗೆ ಯಾವುದೇ ರೀತಿ ಟೂಲ್ಸ್ ಇಲ್ಲ, ನಾವು ಬಿಗಿನರ್ಸು, ನಮ್ಮ ಹತ್ರ ಏನೂ ಇಲ್ಲ, ಹ್ಯಾಂಡಲ್ಲೇ ಯಾವ ರೀತಿ ಫ್ರೀ ಹ್ಯಾಂಡಲ್ ನಾವು ಮಾರ್ಕ್ ಮಾಡ್ಕೋಬೇಕು ಅಂದರೆ ನೋಡಿ ಈಸಿಯಾಗಿ ಈ ರೀತಿ ನೀವು ಮಾರ್ಕಿಂಗ್ನ ಮಾಡ್ಕೋಬಹುದು. ನೋಡಿ ಈ ರೀತಿ ಶೇಪ್ ಅನ್ನೋದು ಬರುತ್ತೆ. ಇಲ್ಲ ಅಂದರೆ ನೀವು ಈಸಿ ಮೆಥಡಲ್ಲಿ ಅಂದರೆ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ ಇಲ್ಲಿಗೆ, ಓಕೆನಾ. ಇದ್ರ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಮಾರ್ಕ್ನ ಮಾಡ್ಕೊಂಡು ನೋಡಿ ಇಲ್ಲಿಂದ ಹೀಗೆ ಬಂದು ಇಲ್ಲಿಗೆ ಜಾಯಿನ್ ಮಾಡಿ, ಈ ಒಂದು ಲೈನ್ಗೆ ಹಿಂಗೆ ಜಾಯಿನ್ ಮಾಡಿ, ಇಲ್ಲಿಂದ 1/4 ಇಂಚಷ್ಟು ಡೌನ್ ಬಂದು ಈ ರೀತಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಹ್ಯಾಂಡ್ಸ್ ಅನ್ನೋದು ಪರ್ಫೆಕ್ಟಾಗಿ ಸೆಟ್ ಆಗಿಬಿಡುತ್ತೆ. ಈಗ ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನೀಟಾಗಿ ಟೇಪ್ನ ಟೈಟಾಗಿ ಎಳ್ಕೊಳ್ಳಿ. ಇಲ್ಲಿ ನೋಡಿ ಈ ಬ್ಲೌಸು ಮತ್ತು ಟೇಪ್ನ ಎರಡೂ ನೀಟಾಗಿ ಈ ರೀತಿ ಟೈಟಾಗಿ ಎಳ್ಕೊಂಡ್ರೆ ನಿಮಗೆ ಹ್ಯಾಂಡ್ ಲೂಸ್ ಅನ್ನೋದು ಸಿಗುತ್ತೆ. ನೋಡಿ ನನಗೆ ಇಲ್ಲಿ ಹ್ಯಾಂಡ್ ಲೂಸು 5.5 ಇದೆ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು ಈ ರೀತಿ ಮಾರ್ಕ್ನ ಮಾಡಿಕೊಂಡು ಸ್ಟ್ರೈಟ್ ಲೈನ್ನ ಹಾಕ್ಕೋಬೇಕಾಗತ್ತೆ. ಸೊ ನೀವು ಯಾವುದೇ ಬ್ಲೌಸ್ ತೊಗೊಳ್ಳಿ, ಮೆಷರ್ಮೆಂಟ್ ಇದೇ ಥರನೇ ನೀವು ಸ್ಲೀವ್ಸ್ಗೆ ಮಾಡ್ಕೋಬೇಕು. ಆವಾಗ ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಅನ್ನೋದು ಬಂದುಬಿಡುತ್ತೆ. ಸೊ ಈಗ ನಾವು ಫ್ರಂಟ್ನ ಮಾರ್ಕ್ ಮಾಡೋದಾದರೆ ನಾನು ಫ್ರಂಟಿಗೆ ಕಟ್ ಮಾಡ್ತಾ ಇಲ್ಲ. ಸೊ ಮಾರ್ಕಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ಯಾಕೆ ಕಟ್ ಮಾಡ್ತಾ ಇಲ್ಲ ಅಂದರೆ ನಾನು ಇಲ್ಲಿ ಪೀಸ್ ಕಟ್ಟಿದ್ದಾದಮೇಲೆ ಕಟ್ ಮಾಡ್ತೀನಿ, ಹಾಗಾಗಿ ಮುಂಚಿತವಾಗಿ ನಾನು ಕಟ್ ಮಾಡ್ತಾ ಇಲ್ಲ. ನೋಡಿ ಇಲ್ಲಿ 1/2 ಇಂಚ್ ಒಳಗಡೆ ಬರೋ ಥರ ಇದೇ ಶೇಪಲ್ಲೇ ನೋಡಿ ಈ ರೀತಿ ಕಾಣಿಸ್ತಿದೆಯಲ್ಲ, ಈ ರೀತಿ ಈಸಿಯಾಗಿ ನೀವು ಶೇಪ್ನ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನಿಮಗೆ ಈ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ, ಎಸ್ಪೆಷಲಿ ಬಿಗಿನರ್ಸ್ಗೆ. ಸೊ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬಂದ್ಬಿಡುತ್ತೆ. ನೀವು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಿ, ಬಂದ್ಬಿಡುತ್ತೆ. ಈಗ ಈ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಇಲ್ಲೊಂದು ಮ್ಯಾಚ್ನ ಇಟ್ಕೊಳ್ಳಿ, ಯಾಕಂದರೆ ಇದು ಮಿಡ್ಲ್ ಅನ್ನೋದು ನಮಗೆ ಗೊತ್ತಾಗಬೇಕಲ್ಲ, ಹಾಗಾಗಿ ಈಗ ಇಲ್ಲಿ ಪೀಸ್ ಕಟ್ಟಿದ್ದಾದಮೇಲೆ ನಾನು ಶೇಪ್ನ ತೆಗಿತೀನಿ. ಸೊ ಈಗ ನಮಗೆ ಶೇಪ್ ಬೆಲ್ಟ್ಗೆ ಒಂದು ಪೀಸ್ ಸಾಕಾಗಲ್ಲ. ಸೊ ಇದು ನಾನು ಡಬಲ್ ಪೀಸ್ನ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ನೋಡಿ ನೋಡಿ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ, ಎಲ್ಲಿಗೆ ಸೆಟ್ ಆಗುತ್ತೋ ಅಲ್ಲಿಗೆ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದು ಫ್ರಂಟ್ಗೆ, ಇದು ಸೈಡ್ಗೆ ಅನ್ನೋ ಗೊತ್ತಾಗಲಿ ಅಂತ ಒಂದು ನ್ಯಾಚ್ನ ಇಟ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನೋಡಿ ಈ ಲೈನಿಂಗ್ ಫ್ಯಾಬ್ರಿಕ್ ಎಲ್ಲ ನೀವು ವೇಸ್ಟಾಗಿ ಬಿಸಾಡಬಾರ್ದು. ನಮಗೆ ಇದು ಉಪ್ಪಟ್ಟಿ ಐಪಟ್ಟಿಗೆ ಮತ್ತು ಹ್ಯಾಂಡ್ಸ್ಗೆ ಪೀಸ್ ಕೊಡಬೇಕಲ್ಲ, ಅದಕ್ಕೆಲ್ಲ ಬೇಕಾಗುತ್ತೆ. ಸೊ ಇದನ್ನೆಲ್ಲ ಸೈಡ್ಗೆ ತೆಗೆದಿಟ್ಕೊಳ್ಳಿ. ಇಷ್ಟು ನಮ್ಮ ಒಂದು ಬ್ಲೌಸು ಕಟ್ಟಿಂಗು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಸೊ ಬಿಗಿನರ್ಸ್ ಯಾರಿಗೆಲ್ಲ ಈ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ನಿಮ್ಗೆ ಇದರಲ್ಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಇಷ್ಟು ಕಟ್ಟಿಂಗ್ ಪಾರ್ಟು. ಈಗ ನಾನು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಸೊ ಇದು ನಾನು ಸ್ಟಿಚಿಂಗ್ ಏನು ತೋರಿಸ್ತಿಲ್ಲ, ಜಸ್ಟ್ ಕಟ್ಟಿಂಗ್ ಮಾಡೋದನ್ನು ತೋರಿಸಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.